ಸತ್ಯಸಾಯಿ ಬಾಬಾ ಅವತ್ತು ಒಂದು 2 ತಿಂಗಳು ಇರ್ತಾ ಇದ್ರು. ಆ 2 ತಿಂಗಳ ಟೈಮಲ್ಲಿ ಇಲ್ಲಿ ಇಂಟರ್ನ್ಯಾಷನಲ್ ಡಿಶಸ್ ಸಿಗ್ತಾ ಇತ್ತು. ನಿಮಗೆ ಒಂದು ಒಳ್ಳೆ ಫೇಮಸ್ ಕ್ರಿಯೇಟರ್ ಗೊತ್ತಿದ್ದಾರೆ, ನೇಮ್ ಇಸ್ ಮಧು ಅಂತ ಅವ್ರ ಹೆಸರು. ಹೋದಾಗ ನೀವು ತೋರಿಸಿ ಮುಖಾನ ಅಂತ ಫೋರ್ಸ್ ಮಾಡಿ ಅವರೇ ನನ್ನ ಮುಖಾನ ಕ್ಯಾಮ್ರಾ ಹಿಡಿದು ಫಸ್ಟ್ ತೋರಿಸಿದ್ದು. ಟ್ರೋಲ್ ವಿಚಾರ ನಾವು ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ, ಅವ್ರು ನಮ್ದೊಂದು ವಿಡಿಯೋನ ಅವರು ಒಂದು ಟ್ರೋಲ್ ಮಾಡಿ ನಮ್ಗೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅವಮಾನಗಳು ಆಗಿದೆ. ಯೂಟ್ಯೂಬ್ ಅಲ್ಲಿ ನಾವು ನೋಡುವಂಗೆ ಜನ ತಾರ್ ತಗೋಬಿಡ್ತಾರೆ, ಯೂಟ್ಯೂಬ್ ಮಾಡ್ಬಿಟ್ಟು ಮನೆ ತಗೋಬಿಡ್ತಾರೆ. ಒಬ್ಬ ಯೂಟ್ಯೂಬರ್ ಆಗ್ಬೇಕು, ಒಂದು 25 ವರ್ಷದ ಹುಡುಗ ಬೇರೆ ಏನೋ ಕೆಲಸ ಮಾಡ್ತಾ ಇಲ್ಲ, ಏನ್ ವ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ಬೇಕು? ನೀವು ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರ ಯೂಟ್ಯೂಬರ್? ಸೊ ಎಲ್ಲ ಎಫರ್ಟ್ ನಾವು ಒಂದೇ ಎಫರ್ಟೇ ಹಾಕೋದು, ಓಡೋ ವಿಡಿಯೋಗಾಗಲಿ ಓಡದೇ ಇರೋ ವಿಡಿಯೋಗಾಗಲಿ. ಎಲ್ಲೂ ನಾವು ಯಾರು ಅಂತ ಹೇಳಿಲ್ಲ, ಎಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಲಿ ವ್ಯೂವರ್ಸ್ಗಾಗಲಿ. ಸೊ ನಿಮ್ಮ ಚಾನಲ್ ಮೂಲಕ ಇದೊಂದು ನಮಗೊಂದು ಆಪರ್ಚುನಿಟಿ. ಸ್ಟಿಲ್ ನೀವು ಶುರು ಮಾಡಿದಂತ ವೈರಲ್ ಥಿಂಗ್ ಹೊಸಕೋಟೆಯಲ್ಲಿ ಇವತ್ತಿಗೂ ವ್ಲಾಗರ್ಸ್ ವ್ಲಾಗ್ ಮಾಡ್ಬೇಕಂದ್ರೆ ಫಸ್ಟ್ ಹೊಸಕೋಟೆಗೆ ಕಾಲಿಡೋದು. ಸ್ನೇಹಿತರೆ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿವರೆಗೂ ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಲ್ಲಿ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಂಡು ಹೇಗೆ ಬಟ್ಟೆ ಬಿಸ್ನೆಸ್ ಮಾಡೋದು ಅಂತ ರೋಸನ್ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಂಡು ಅಕ್ಷಯ್ ಫುಡ್ ಫ್ಯಾಕ್ಟರಿಯ ರಘುಣ ಸೀನಣ್ಣ ಅವರು ಹೋಟೆಲ್ ಬಿಸ್ನೆಸ್ ನ ಸಕ್ಸಸ್ಫುಲ್ ಆಗಿ ಹೇಗೆ ರನ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಫುಡ್ ರಿವ್ಯೂ ಚಾನಲ್ ನ ಹೇಗೆ ಸಕ್ಸಸ್ಫುಲ್ ಆಗಿ ರನ್ ಮಾಡೋದು ಅಂತ ತೋರಿಸ್ಕೊಡ್ಲಿಕ್ಕೆ ಹೇಳ್ಕೊಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ನಿಮ್ಮೆಲ್ಲರ ಫುಡ್ ಪ್ಯಾರಡೈಸ್ ಟಿವಿಯ ನಿರೂಪಕರಾದಂತ ಸತ್ಯ ಬ್ರೋ ಅವರು. ಸತ್ಯ ಬ್ರೋ, ನಮಸ್ಕಾರ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮ ಪಾಡ್ಕಾಸ್ಟ್ಗೆ ಇನ್ವೈಟ್ ಮಾಡಿ ಅಂಡ್ ನಿಮ್ಮ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇರೋದಕ್ಕೆ. ನೀವು ಹೇಳ್ತಾ ಇದ್ರಿ ಸಕ್ಸಸ್ಫುಲ್ ಚಾನೆಲ್ ಅಂತ. ಏನಂದ್ರೆ ನಾವು ಸಕ್ಸಸ್ಫುಲ್ ಅಂತ ಏನಕ್ಕೆ ಒಂದು ಪದ ಇವ್ರು ಬಳಸಿದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಬಿಡದೆ ಒಂದು ವಾರನೂ ಬಿಡದೆ ಕಂಟಿನ್ಯೂಸ್ ಆಗಿ ಕಂಟೆಂಟ್ ಹಾಕೊಂಡು ಬರ್ತಾ ಇದೀವಿ. ಜನ ನೋಡ್ತಾರೋ ಬಿಡ್ತಾರೋ. ಯಾಕಂದ್ರೆ ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ 0 ಸಬ್ಸ್ಕ್ರೈಬರ್ಸ್. ಫಸ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸು ಜಾಯಿನ್ ಆಗ್ತಾರೆ, ಆಮೇಲೆ ಫ್ರೆಂಡ್ಸ್ ಬರ್ತಾರೆ. ಅದಾದಮೇಲೆ ಇಲ್ಲಿವರೆಗೂ 65,000 ಜನ ಇದ್ದಾರೆ ಹತ್ರ. ಸೊ ಅವ್ರಿಗೋಸ್ಕರ ನೋಡಲಿ ಬಿಡಲಿ ಕಂಟೆಂಟ್ ರೀಚ್ ಆಗದೆ ಇರಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅದು ನಮ್ಮ ಸಕ್ಸಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್. ತುಂಬ ಖುಷಿ ಆಯಿತು ನಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಲಿಕ್ಕೆ ನೀವು ಒಪ್ಕೊಂಡಿದ್ಕೆ ಬ್ರೋ. ಆಮೇಲೆ ಇನ್ನೊಂದು ಏನು ಅಂದರೆ, ನನಗೆ ಒಂದು ಪ್ರಶ್ನೆ ಇದೆ. ಈಗ ನೀವು ಮಾಡಿದಂಥ ವಿಡಿಯೋಗಳ ಮೂಲಕ ತುಂಬಾ ಹೋಟೆಲ್ ಬಿಸ್ನೆಸ್ಗಳು ಸಕ್ಸಸ್ ಕಂಡಿದೆ ಬಿಸ್ನೆಸ್ ವೈಸ್. ಹೌದು, 100%. ಇನ್ನೊಂದು ಜಾನರ್ ಏನು ಅಂದರೆ, ಕಣ್ಮರೆ ಆದಂಥ ತುಂಬ ಸಣ್ಣ ಹೋಟೆಲ್ಗಳು, ತುಂಬಾ ಟೇಸ್ಟಿ ಫುಡ್ ಪ್ರೊವೈಡ್ ಮಾಡ್ತಿದ್ದಂಥ ಹೋಟೆಲ್ಗಳು ನಿಮ್ಮ ಮೂಲಕ ಬೆಳಕಿಗೆ ಬಂದು ಪುನರ್ಜನ್ಮ ಪಡ್ಕೊಂಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ ತುಂಬ ಜಾಗ ಸಕ್ಸಸ್ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಇವತ್ತಿನ ಬಿಗ್ ಬ್ರ್ಯಾಂಡ್ಸ್ ಬಿರಿಯಾನಿನಲ್ಲಿ ಒಂದು ಪುಟ್ಟ ಜಾಗದಲ್ಲಿ ಇದ್ದವರು ನಮ್ಮ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಸ್ಟು ಡೆಡಿಕೇಟೆಡ್ ಫುಡ್ ವಿಡಿಯೋ ಆಗಿ ನಮ್ಮ ಚಾನಲ್ನಲ್ಲಿ ಹೊರಬಂದಾದ್ಮೇಲೆ ಅವ್ರು ಸಾಕಷ್ಟು ಸಕ್ಸಸ್ ಕಂಡಿದ್ದಾರೆ. ಇವತ್ತು ಅವರು ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ಆ ಥರ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಮತ್ತು ಅವರು ಗ್ರ್ಯಾಟಿಟ್ಯೂಡ್ ಆಗಿ ನಾವೇನೊಂದು ಅವ್ರ ಹೋಟ್ಲಿಗೆ ಯಾವಾಗಲಾದರೂ ಹೋದಾಗ ತುಂಬಾ ಮರ್ಯಾದೆ ಕೊಡ್ತಾರೆ, ಕರೆದು ಮಾತಾಡಿಸ್ತಾರೆ, ಚೆನ್ನಾಗಿ ಗಮನಿಸಿ ಕಳಿಸ್ತಾರೆ ನಮ್ಮನ್ನು. ಹೌದು, ಒಳ್ಳೆ ರೆಸ್ಪಾನ್ಸು, ಒಂದು ಮರ್ಯಾದೆ ಸಿಗುತ್ತೆ ಅಂತ ಹೋಟೆಲ್ಸ್ನಲ್ಲಿ. ಬಟ್ ನಾವು ಎಷ್ಟೋ ಇಷ್ಟಪಟ್ಟು ಮಾಡಿರೋ ವಿಡಿಯೋಗಳು ರೀಚ್ ಆಗದೆ ಇರೋ ಇನ್ಸಿಡೆನ್ಸು ಇದೆ ತುಂಬ. ಸೊ ಅದು ನೋಡಿದಾಗ ತುಂಬ ಬೇಜಾರಾಗುತ್ತೆ. ತುಂಬ ಒಳ್ಳೆ ಅಡುಗೆ ಮಾಡ್ತಾ ಇರ್ತಾರೆ, ಒಳ್ಳೆ ಬೆಲೆ ಕೊಡ್ತಾ ಇರ್ತಾರೆ, ಆ ಜಾಗಕ್ಕೆ ಇನ್ನೂ ಲೈಮ್ಲೈಟ್ಗೆ ಬಂದಿಲ್ಲ ಅಂತ ಅನ್ನೋ ಒಂದು ವಿಚಾರನೂ ಬೇಜಾರು ತರೋದು ಇದೆ. ಅಭಿಷೇಕ್, ನಿಮ್ಮ ಪ್ರಕಾರ ವಿಡಿಯೋ ರೀಚ್ ಆಗೋದು ನಮ್ಮ ಕೈಲಿ ಇದೆಯಾ, ಇಲ್ಲ ನಮ್ಮ ಅದು ಬೆಸ್ಟ್ ಎಡಿಟಿಂಗ್ ಮೂಲಕನೇ ವಿಡಿಯೋ ರೀಚ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ನಮ್ಮ ಕೈನಲ್ಲಿ ಇಲ್ಲ, ಕೆಲಸ ಮಾತ್ರ ಮಾಡೋದು ನಮ್ಮ ಕೈನಲ್ಲಿದೆ. ಒಳ್ಳೆ ವಿಡಿಯೋ ಮಾಡಬೇಕಷ್ಟೇ, ಮಾಡಾದ್ಮೇಲೆ ಅದು ಓಡೋದು ಬಿಡೋದು ಜನದ ಕೈನಲ್ಲಿರೋದು. ಸೊ ಸಕ್ಸಸ್ ಎಲ್ಲಿಂದ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಎಲ್ಲ ಎಫರ್ಟ್ ನಾವು ಒಂದೇ ಎಫರ್ಟೇ ಹಾಕೋದು, ಓಡೋ ವಿಡಿಯೋಗಾಗಲಿ ಓಡದೇ ಇರೋ ವಿಡಿಯೋಗಾಗಲಿ. ಅದು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಆಲ್ಗೊರಿದಮ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಗೆಸ್ ಮಾಡೋದು ಕಷ್ಟ ಇದೆ. ಕೆಲವು ಸಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದು, ನಾವು ತುಂಬ ಎಫರ್ಟ್ ಹಾಕಿ ನಾವು ಇಷ್ಟಪಟ್ಟು ಮಾಡಿದಂಥದ್ದು 100 ದಾಟಿರೋದಿಲ್ಲ. ಕೆಲವೊಂದ್ಸಲಿ ಏನೋ ಒಂದು ಫ್ಲೂಕಲ್ಲಿ ಮಾಡಿರ್ತೀವಿ, ಅದು ಕೇಗಳು ಮುಟ್ಬಿಟ್ಟಿರುತ್ತೆ. ಹೌದು, ಆ ಥರ ಆಗಿದೆ, ಇನ್ಸ್ಟೆನ್ಸಸ್ ತುಂಬ ಆಗಿದೆ. ಅದೇ ಹೇಳಿದ್ನಲ್ವಾ, ತುಂಬ ಇಷ್ಟಪಟ್ಟು ಮಾಡಿರೋ ವೀಡಿಯೋಸ್ ಓಡದೇ ಇದ್ದಾಗ ಮನ್ಸಿಗೆ ಬೇಜಾರಾಗಿರೋದು ಇದೆ. ಇದು ಸುಮ್ಮನೆ ಏನೋ ಒಂದು ಹಾಕ್ಲೇಬೇಕು ಅಂತ ಹಾಕಿರ್ತೀವಿ, ಅದು ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿರುತ್ತೆ. ಆ ಥರ ನೋಡಿದಾಗ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು, ನಾವು ಎಲ್ಲಿ ಕಲಿಬೇಕು, ಎಲ್ಲಿ ನಾವೇನೇನು ಚೇಂಜಸ್ ಮಾಡಬೇಕು ಅಂತಲೂ ಆಗಾಗ ಅನಿಸ್ತಾ ಇರುತ್ತೆ. ಈ ಎಕ್ಸ್ಪೀರಿಯನ್ಸ್ ಮೂಲಕ ನಮಗೆ
ವ್ಯೂಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತಾ? ಹೌದು, ಕಂಟೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಅದು ಓಡುತ್ತೋ ಬಿಡುತ್ತೋ, ಇವತ್ತೆಲ್ಲ ನಾಳೆ ಯಾರಿಗೋ ಬೇಕಾಗಿರೋರು ಹುಡುಕ್ಬೇಕಾದ್ರೆ ಸಿಗುತ್ತೆ. ಅದು ಆ ಒಂದು 4 ಜನಕ್ಕೆ ಹೆಲ್ಪ್ ಆದರೆ ಸಾಕು ಆ ವಿಡಿಯೋಯಿಂದ. ಏನು 1000 ಜನ ಹೋಗ್ಬೇಕು ಅಂತ ಏನಿಲ್ಲ, 4 ಜನಕ್ಕೆ ಬೇಕಾಗಿರೋರಿಗೆ ಆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ನನ್ನ ಒಂದು ಅನಿಸಿಕೆ. ಸತ್ಯ ಬ್ರೋ, ನಮ್ಮ ಈ ಪಾಡ್ಕಾಸ್ಟ್ ಮೂಲಕ ನಾವು ನಿಮ್ಮ ಫ್ಯಾನ್ಸ್ಗಳಿಗೆ ಇನ್ನೂ ಹತ್ರ ಮಾಡುವಂತ ಪ್ರಯತ್ನ ಅಷ್ಟೇನೆ. ಹೌದು, ನಾವು ನಿಮ್ಮ ಸವಿ ನೆನಪುಗಳನ್ನ, ನಿಮ್ಮ ಯೂಟ್ಯೂಬ್ ಜರ್ನಿನ ಕೇಳಕ್ ರೆಡಿ ಆಗಿದ್ದೀವಿ. ನಿಮ್ಮ ಯೂಟ್ಯೂಬ್ ಫ್ಯಾನ್ಸು ಫ್ಯಾಮಿಲಿನೂ ರೆಡಿ ಆಗಿದ್ದಾರೆ. ನೀವು ಎಷ್ಟು ಸಿಕ್ಕಾಪಟ್ಟೆ, ಯಾಕಂದ್ರೆ ಇದು ಫಸ್ಟ್ ಪಾಡ್ಕಾಸ್ಟ್. ನಾನು ನರ್ವಸ್ ಆಗಿದ್ದೀನಿ. ಸ್ವಲ್ಪ ಕ್ಯಾಂಡಿಡ್ ಆಗಿರ್ಲಿ ಅನ್ನೋದು ಕಾನ್ವರ್ಸೇಷನ್ ನನ್ನ ಅಭಿಪ್ರಾಯ. ನೋಡೋಣ, ಆದಷ್ಟು ಇನ್ಫಾರ್ಮೇಶನ್ ನಮ್ಮ ಫಾಲೋವರ್ಸ್ಗೆ ಕೊಡಬೇಕು ಅಂತ ನನ್ಗೆ ಆಸೆ ಇದೆ. ಇನ್ನೊಂದು ಏನಂದ್ರೆ, ನಾವು ಹೆಚ್ಚು ಎಲ್ಲೂ ನಾವು ಯಾರು ಅಂತ ಹೇಳಿಲ್ಲ ಎಲ್ಲೂ, ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಲಿ ವ್ಯೂವರ್ಸ್ಗಾಗಲಿ. ಸೊ ನಿಮ್ಮ ಚಾನಲ್ ಮೂಲಕ ಇದೊಂದು ನಮಗೊಂದು ಆಪರ್ಚುನಿಟಿ. ಹೌದು, ಪರಿಚಯ. ನಿಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸೊ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಲೆಟ್ಸ್ ಸ್ಟಾರ್ಟ್. ಸತ್ಯ ಬ್ರೋ, ನಾವು ನಿಮಗೆ ವಿಡಿಯೋದಲ್ಲಿ ಸತ್ಯ ಅಂತಾನೆ ನಾವು ನೋಡಿರೋದು, ಜೊತೆಗೆ ಸೋಮು ಅವರು. ಹೌದು, ನಿಮ್ಮಿಬ್ರು ಕಾಂಬಿನೇಷನ್ ನಮಗೆ ಬಹಳ ಇಷ್ಟ. ಈ ಕಾಂಬಿನೇಷನ್ ಎಲ್ಲಿಂದ ಶುರುವಾಯಿತು? ಅಂದ್ರೆ ನೀವು ಫಸ್ಟೇ ಪರಿಚಯನ? ನಾವು ಚೈಲ್ಡ್ಹುಡ್ ಫ್ರೆಂಡ್ಸು. ನಾವು ಒಂದೇ ಏರಿಯಾನಲ್ಲಿ ಹುಟ್ಟಿ ಬೆಳೆದವರು, ಆಲ್ಮೋಸ್ಟ್ ಒಂದೇ ಏಜ್ ನಾವು ಇಬ್ಬರದು. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಮಾಡಿದ್ವಿ. ಅಂದರೆ ನಾನೇ ಮೇನ್ ಆಗಿ, ಬಟ್ ಅವ್ರು ಹೆಲ್ಪ್ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಆಗಿ ಎಲ್ಲ ಹೋಟ್ಲಿಗೆ ಹೋದಾಗ ಬಿಲ್ ಕೊಡೋದಾಗಲಿ ಸ್ಟಾರ್ಟಿಂಗು. ಸೊ ಬಿಲ್ ಆದಾಗ ಕೊಡೋಕ್ಕೆ ಅವರೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಟ್ರಾವೆಲ್ಗೆ ಖರ್ಚು ಮಾಡೋದಾಗಲಿ ಇದೆಲ್ಲ. ಸೊ ಲೇಟ್ ಆನ್ ಎಲ್ಲರಿಗೂ ಕೆಲಸ ಇದೆ. ಸೊ ನಾವು ವೀಕೆಂಡಲ್ಲಿ ಮಾತ್ರ, ನಮ್ಮ ಫ್ರೀ ಇದ್ದಾಗ ಮಾತ್ರ ಈಗಲೂ ಮಾಡ್ತಾ ಇರೋದು. ಸೊ ಒಬ್ಬನೇ ಮಾಡ್ತಾ ಇದ್ದೆ. ಕಾಲಕ್ರಮೇಣ ಹೋಗ್ತಾ ಇದ್ದಂಗೆ ಐ ಪುಲ್ಡ್ ಸೋಮು ಟು ಆ ಚಾನೆಲ್. ಆಗ ಶ್ರೀನಿಧಿ ಬ್ಲಾಗ್ಸ್ ಅಂತ ಇತ್ತು ನಮ್ಮ ಚಾನಲ್ ಹೆಸರು. ಈಗ ಚೇಂಜ್ ಮಾಡಬೇಕು, ಯಾಕಂದರೆ ನಾವು ಫುಡ್ ರಿಲೇಟೆಡ್ ಕಂಟೆಂಟೇ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಫುಡ್ ಪ್ಯಾರಡೈಸ್ TV ಅಂತ ಇದು ಮಾಡಿದ್ವಿ, ರೀನೇಮ್ ಮಾಡಿದ್ವಿ. ಸೊ ಆಗಲಿಂದ ಸೋಮು ನಮ್ಮ ಜೊತೆಲಿದ್ದಾರೆ. ಆಲ್ಮೋಸ್ಟ್ ಒಂದು 300-400 ವಿಡಿಯೋ ಜೊತೆಗೆ ಮಾಡಿದ್ದೀವಿ. ಟ್ರಾವೆಲ್ ಮಾಡಿದ್ದೀವಿ, ಕರ್ನಾಟಕದಲ್ಲಾಗಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ವಿ ಜೊತೆನಲ್ಲೇ. ಸೊ ಸಿಕ್ಕಾಪಟ್ಟೆ ನಮ್ಮ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ. ಆನೆ ಬಲ ಸಿಕ್ತಂಗಾಯ್ತು. ಹೌದು, ಇವತ್ತು ಸೋಮು ಮಿಸ್ಸು. ಸೊ ಸೋಮು ಅವ್ರದ್ದು ಒಂದು ನೀವು ಪಾಡ್ಕಾಸ್ಟ್ ಮಾಡಿ. ಖಂಡಿತ. ಹೌದು, ಅವರ ಒಂದು ಬ್ಯಾಕ್ ಗ್ರೌಂಡನ್ನು ಏನು ಅಂತ ಜನಕ್ಕೆ ಗೊತ್ತಾಗಬೇಕು. ಸೊ ಕರ್ಕೊಂಡು ಹೋಗ್ತೀನಿ ನಿಮ್ಮ ಸೋಮು ಅವರ ಒಂದು ಜಾಗಕ್ಕೆ. ಸೊ ಅವ್ರೇನು ಅಂತ ನಮ್ಮ ವ್ಯೂವರ್ಸ್ಗೂ ಅರ್ಥ ಆಗಲಿ. ಸತ್ಯ ಬ್ರೋ, ನಿಮ್ಮ ಕಂಪ್ಲೀಟ್ ಹೆಸರು? ನನ್ನ ಹೆಸರು ಕಂಪ್ಲೀಟ್ ಹೆಸರು ಬಂದ್ಬಿಟ್ಟು ಸತ್ಯನಾರಾಯಣ ಅಂತ. ಸೊ ಫಸ್ಟ್ ನೇಮ್ ಸತ್ಯ ಅಂತ. ನನಗೆ ಇನ್ನೊಂದು ಪೆಟ್ ನೇಮ್ ಇದೆ, ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನಮ್ಮ ಮನೆಯಲ್ಲಿ ಕರೆಯೋ ಅಂತ ಒಂದು ಹೆಸರು, ಶಬರಿ ಅಂತ ಕರೀತಾರೆ ನನ್ನ. ಸೊ ಇದೊಂದು ಕ್ಲೋಸ್ ಕಾಲಲ್ಲಿ. ಹೌದು, ಇದು ತುಂಬ ಜನಕ್ಕೆ ವ್ಯೂವರ್ಸ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ನಿಮ್ಮ ಹುಟ್ಟು ಮತ್ತೆ ನೀವು ಬೆಳೆದಂಥ ಊರು? ನಾವು ಪಕ್ಕಾ ಬೆಂಗಳೂರವರು. ಅದು ಕಾಡುಗುಡಿ ನಾನು ಹುಟ್ಟು ಬೆಳೆದಿದ್ದಂಥ ಊರು, ಅಲ್ಲೇ ಇರೋದು. ನಮ್ಮ ಆನ್ಸಿಸ್ಟರ್ಸ್ ಆಗಲಿ ಎಲ್ಲ ಕಾಡುಗುಡಿ ಅನ್ನೋರೆ. ಸೊ ಸ್ವಂತ ಬೆಂಗಳೂರೇನೆ. ಸಿಕ್ಕಾಪಟ್ಟೆ ಗಲ್ಲಿ ಸುತ್ತಿದ್ದೀವಿ ಬೆಂಗಳೂರಿನಲ್ಲಿ. ಸೊ ಅದಕ್ಕೆ ನಾವು ತುಂಬ ಹಿಡನ್ ಜೆಮ್ಸ್ನ ನಾವು ನಮ್ಮ ಚಾನಲ್ನಲ್ಲಿ ತೋರಿಸಿದ್ದೀವಿ. ಜನಕ್ಕೂ ಇಷ್ಟ ಆಗಿದೆ ಅದೆಲ್ಲ. ಬೆಂಗಳೂರಿಗೆ ಕಾಡುಗೋಡಿ ಈಗ ನಾವು ನೋಡೋದಕ್ಕೂ ಹಾಗಾದ್ರೆ ನೀವು ನೋಡಿರೋದು ಬಹಳ ಡಿಫ್ರೆನ್ಸ್ ಇದೆ. ಸಿಕ್ಕಾಪಟ್ಟೆ ಇದೆ. ಇನ್ನೊಂದು ಕಾಡುಗೋಡಿ ವಿಚಾರಕ್ಕೆ ಬರೋದಾದ್ರೆ, ಅಲ್ಲಿ ಸತ್ಯಸಾಯಿ ಆಶ್ರಮ ಒಂದಿದೆ. ಮೆಟ್ರೋ ಸ್ಟೇಷನ್. ಸತ್ಯಸಾಯಿ ಹಾಸ್ಪಿಟಲ್ ಅಲ್ಲ, ಸತ್ಯಸಾಯಿ ಆಶ್ರಮ ಒಂದು. ಆಶ್ರಮನ? ಹೌದು, ಸತ್ಯಸಾಯಿ ಬಾಬಾದು ಆಶ್ರಮ. ಅವರು ಸಮ್ಮರ್ನಲ್ಲಿ ಇಲ್ಲಿಗೆ ಬರ್ತಾ ಇದ್ರು. ಕಾಡುಗೋಡಿನಲ್ಲಿ ಸಿಗ್ತಾ ಇದ್ದಂಥ ಊಟ ಇಡೀ ಬೆಂಗಳೂರಿನಲ್ಲಿ ಸಿಗ್ತಾ ಇರಲಿಲ್ಲ. ಇಂಟರ್ನ್ಯಾಷನಲ್ ಡಿಶಸ್ ಅದು ಸಿಗ್ತಾ ಇತ್ತು. ಸೊ ನಮ್ಗೆ ಅದು ಒಂದು ಇನ್ಸ್ಪಿರೇಷನ್ ಈ ಥರ ಫುಡ್ ಚಾನೆಲ್ ಮಾಡೋಕ್ಕೆ. ಇಡೀ ವರ್ಲ್ಡ್ನಿಂದ ಜನ ಫಾರಿನರ್ಸ್ ಬರ್ತಾ ಇದ್ರು ಕಾಡುಗೋಡಿಗೆ ಸಮ್ಮರ್ನಲ್ಲಿ. ಸತ್ಯಸಾಯಿ ಬಾಬಾ ಬಂತು ಒಂದು 2 ತಿಂಗಳು ಇರ್ತಾ ಇದ್ರು. ಆ 2 ತಿಂಗಳ ಟೈಮಲ್ಲಿ ಇಲ್ಲಿ ಇಂಟರ್ನ್ಯಾಷನಲ್ ಡಿಶಸ್ ಸಿಗ್ತಾ ಇತ್ತು. ಕಾಂಟಿನೆಂಟಲ್ ಆಗಲಿ, ಇಂಡಿಯನ್ ಆಗಲಿ, ಈ ಥರ ಎಲ್ಲ ಇಟಾಲಿಯನ್ ಆಗಲಿ ಎಲ್ಲ ಡಿಶಸ್ಸು ಸಿಗ್ತಾ ಇತ್ತು. ರೆಸ್ಟೋರೆಂಟ್ಸ್ ಓಪನ್ ಮಾಡ್ತಾ ಇದ್ರು. ಸೊ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಫಾರಿನರ್ಸ್ ತುಂಬ ಜನ ಸಮ್ಮರ್ ಆದರೆ ಕಾಡುಗೋಡಿನಲ್ಲಿ ಇರ್ತಾ ಇದ್ರು. ಸೊ ಆಗ ನಾವು ನೋಡಿರುವಂಥ ರೆಸ್ಟೋರೆಂಟ್ಸು, ಅಲ್ಲಿ ಸಿಗ್ತಾ ಇದ್ದಿದ್ದನ್ನ ಡಿಶಸ್ ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಆ ವಯಸ್ಸಲ್ಲಿ ತಗೊಂಡು ತಿನ್ನೋಕ್ಕೆ ಕಾಸು ಇರ್ತಾ ಇರಲಿಲ್ಲ. ಬರೀ ನೋಡಿ ಹಾಗೆ ಒಂದು ಇನ್ಸ್ಪಿರೇಷನ್ ಆಗಿ ಈಗ ಆ ಥರ ಡಿಶಸ್ ಎಲ್ಲ ಟೇಸ್ಟ್ ಮಾಡೋಕ್ಕೆ ಸಿಗ್ತಾ ಇದೆ ಅಂದರೆ ಅದಕ್ಕೆಲ್ಲ ವ್ಯೂವರ್ಸೇ ಕಾರಣ. ಎಂಥ ಒಳ್ಳೆ ಚೈಲ್ಡ್ಹುಡ್ ನೋಡಿ ನಿಮಗೆ. ಅದು ಕಾಡುಗೋಡಿಯಲ್ಲಿ ಹುಟ್ಟಿ ಬೆಳೆದಂಥದ್ದು
ಬಹಳ ಅದೃಷ್ಟ. ಅಲ್ಲಿ ಹೇಳ್ಬೇಕು ಅಂದ್ರೆ ಆ ಕಾಲದ ಬಿಫೋರ್ ಅಂದ್ರೆ ಅರ್ಲಿ 90s 80s 70s ನಲ್ಲೇ ಡಾಲರ್ಸ್ನಲ್ಲಿ ವ್ಯವಹಾರ ಆಗೋದು. ಓಹೋ, ಡಾಲರ್ಸ್. ಸೊ ಪೀಪಲ್ ಯೂಸ್ ಟು ಗೆಟ್ ಡಾಲರ್ಸ್. ಅಲ್ಲಿ ಡಾಲರ್ಸ್ ಸುಮ್ಮನೆ ಕೊಟ್ಬಿಟ್ಟು ಹೋಗ್ಬಿಟ್ಟಿರೋರು ಅಂಗಡಿ ಶಾಪ್ಕೀಪರ್ಸ್ಗೆ. ಸೊ ಆ ಥರ ಎಲ್ಲ ನೋಡಿದೀವಿ ನಾವು. ಫುಲ್ ಯುರೋಪಿಯನ್ಸ್. ಹೌದು, ಎಲ್ಲ ತುಂಬ ಜನ ಬರ್ತಾ ಇದ್ರು. ಇಟಾಲಿಯನ್ಸ್ ಆಗಲಿ, ಜಪಾನೀಸ್ ಆಗಲಿ, US ನಿಂದ ತುಂಬ ಜನ ಬರ್ತಾ ಇದ್ರು. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅವನ್ನೆಲ್ಲ ಮಾತಾಡ್ಸೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿರ್ತಾ ಇತ್ತು. ಆಗಿನ ಸತ್ಯ ಸಾಯಿಬಾಬಾ ಇದ್ದಿದ್ದ ಕಾಲದಲ್ಲಿ ತುಂಬ ಜನ ಫಾರಿನರ್ಸ್ ಬರೋರು. ಕಾಂಟಿನೆಂಟಲ್ ಆಗಲಿ, ಇಟಾಲಿಯನ್ ಡಿಶಸ್ ಮಾಡುವಂಥ ರೆಸ್ಟೋರೆಂಟ್ಸ್ ಓಪನ್ ಆಗೋದು. ಶಾರ್ಟ್ ಪೀರಿಯಡ್ ಓಪನ್ ಆಗಿ ರೋಡ್ ಮೇಲೆ ಕ್ಲೋಸ್ ಮಾಡಿಬಿಡೋರು, ಮತ್ತೆ ಸಮ್ಮರ್ಗೆ ವಾಪಸ್ ಬರೋರು. ಈ ಥರ ಸೀಸನಲ್ ಥರ. ಹೌದು, ಅವ್ರು ಇಲ್ಲಿರೋವರೆಗೂ ಮಾಡ್ತಾ ಇದ್ರು. ನೀವು ನೋಡಿ ಕಾಡುಗೋಡಿನ ಎಷ್ಟು ಒಳ್ಳೆಯದ್ರಲ್ಲಿ ನೋಡಿದ್ದೀವಿ. ನಾವು ಬರೀ ಫುಡ್ ರಿವ್ಯೂ ಮಾಡ್ತಾ ಇದ್ದಾರೆ, ಯಾರು ಏನು ಅಂತ ಗೊತ್ತಿರಲಿಲ್ಲ. ಹೌದು, ತುಂಬಾ ಸಂತೋಷ. ಕಾಡುಗೋಡಿಗೆ ದೊಡ್ಡ ಹಿಸ್ಟ್ರಿನೇ ಇದೆ. ಆಕ್ಚುಲಿ 1300 ಅದು ಹೆಸರು ಕಾಡುಗೋಡಿನೇನಾ? ಕಾಡುಗೋಡಿ. ಅದಕ್ಕೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. 1300 ವರ್ಷಕ್ಕಿಂತ ಜಾಸ್ತಿ ದೊಡ್ಡ ಇತಿಹಾಸ ಇದೆ. ಗಂಗಾಸ್ ಚೋಳಾಸ್ ಟೈಮಿಂದ ದೇವಸ್ಥಾನಗಳು ಕಟ್ಟಿರೋದು, ಅಲ್ಲಿ ಇದ್ದಿದ್ದಕ್ಕೆ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಈಗಲೂ ಇದೆ. ನಮ್ಮ ಧರ್ಮಿಯವರು ಒಂದು ವಿಡಿಯೋ ಮಾಡಿ ಅದನ್ನಲ್ಲಿ ನೀಟಾಗಿ ಹೇಳಿದ್ದಾರೆ. ಕಾಡುಗೋಡಿ ಅಂದ್ರೇನು? ಎರಡು ಅರ್ಥ ಇದೆ. ಕಾಡಿನೊಳಗಿರುವಂಥ ಗುಡಿ. ಇವತ್ತಿಗೂ ಕಾಡುಗೋಡಿಲಿ 1000 ವರ್ಷಗಳಷ್ಟು ಹಿಂದಿನ ಗಂಗರ ಕಾಲದ ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ. ಕಾಡುಗೋಡಿಯವರು ನೋಡಿಲ್ದೇ ಇದ್ರೆ ಈಗ ಹೋಗಿ ನೋಡಿ. ಆ ಪ್ರದೇಶ ಪೂರ್ತಿ ಕಾಡಾಗಿತ್ತು. ಕಾಡಿನೊಳಗಡೆ ಇದ್ದಂಥ ಈ ಗಂಗರ ಕಾಲದ ಕಾಶಿ ವಿಶ್ವನಾಥೇಶ್ವರನ ದೇವಸ್ಥಾನ, ಕಾಡಿನೊಳಗಡೆ ಇರುವಂಥ ಗುಡಿ, ಕಾಡು ಗುಡಿ ಇವತ್ತು ನಮ್ಮ ಬಾಯಿಗೆ ಸಿಗಾಕೊಂಡು ಕಾಡು ಗೋಡಿ ಆಗಿದೆ. ಅವ್ರು ಆದಷ್ಟು ಬೇಗ ಬಂದು ಒಂದು ಫುಲ್ ಎಪಿಸೋಡ್ ಮಾಡ್ಲಿ ಅಂತ ನನ್ನ ಆಸೆ. ಬರ್ತಾರೆ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ನಮ್ಮ ಟ್ರ್ಯಾಕ್ಗೆ ಬರೋಣ. ಇದು ಇನ್ನೊಂದು, ನಾವು ಡಿಸ್ಕಷನ್ ಅಲ್ಲಿ ಟ್ರ್ಯಾಕ್ ಬಿಟ್ಟು ಹೋಗ್ತಾ ಇರ್ತೀವಿ, ನಾನು ಎಳಿತಾ ಇರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬಾರದು. ನಿಮ್ಮ ಎಜುಕೇಶನ್ ಏನು? ನಾನು BCom ಮುಗಿಸಿದ್ದೀನಿ. ನಾನು ಓದಿದ್ದೆಲ್ಲ ಈವ್ನಿಂಗ್ ಕಾಲೇಜ್. ಸೊ PUC ಡಿಗ್ರಿ ನಾನು ಈವ್ನಿಂಗ್ ಕಾಲೇಜ್ ಓದಿದ್ದು. ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದೆ. 7 to 4 ಕೆಲಸ ಇರ್ತಾ ಇತ್ತು. 6 to 9 ಕಾಲೇಜ್ ಇರ್ತಾ ಇತ್ತು ಈವ್ನಿಂಗು. ಸೊ ಈ ಥರ ಈವ್ನಿಂಗ್ ಕಾಲೇಜ್ನಲ್ಲೇ ಕಾಲೇಜ್ ಮುಗಿಸಿ ಕೆಲಸ ಪ್ಲಸ್ ಈವ್ನಿಂಗ್ ಕಾಲೇಜ್ ಎರಡು ಮಾಡ್ತಾ ಇದ್ದೆ. ಸೊ BCom ಆಗಿದೆ. BCom ಆಗಿದೆ. ಅದಾದ್ಮೇಲೆ ನಾನು ಹೇಳಿದ್ನಲ್ವಾ, ನಾನು PUC ಇಂದಾನೆ ಕೆಲಸ ಮಾಡ್ತಾ ಇದ್ದೆ ಅಂತ. ನಾನು ಸ್ಕೂಲ್ನಲ್ಲಿ ತುಂಬ ವೆರಿ ವೆರಿ ಬ್ಯಾಡ್ ಸ್ಟೂಡೆಂಟ್. ನಾನು 100 ಜನದಲ್ಲಿ ಒಬ್ರು ವರ್ಸ್ಟ್ ಯಾರಾದ್ರೂ ಇದ್ರೆ ಅದು ನಾನೇನೆ. ಲೀಡರ್ ನೀವು? ಇಲ್ಲ, ಬ್ಯಾಕ್ ಬೆಂಚರ್ಸ್ನಲ್ಲಿ ಇದ್ರೂ, ಬಟ್ ಎಜುಕೇಷನ್ನಲ್ಲಿ ನಾನು ಸ್ವಲ್ಪ ಭಯಂಕರ ಹಿಂದ್ಗಡೆ ಇದ್ದೆ. ಅಕಾಡೆಮಿಕ್ಸ್ನಲ್ಲಿ ನಾನು ತುಂಬ ಕೆಟ್ಟದಾಗಿದ್ದೆ. ಸೊ ಅದಾದಮೇಲೆ ನಾನು PUCಗೆ ಜಾಯ್ನ್ ಆದಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಲಕ್ಕಿಲಿ ಕೆಲಸ ಸಿಕ್ತು ನನಗೆ. 2,500 ಸಂಬಳ ನನಗೆ ತಿಂಗಳಿಗೆ. ಕಾಲೇಜ್ ಯಾವ ಇಯರ್? ಮೇ ಬಿ 2003 or 4 ಸಮಥಿಂಗ್. 2,500 ಸಂಬಳ ನನಗೆ. ಸೊ ದುಡ್ಡು ಓಡಾಡ್ತಾ ಇತ್ತು. ಎಲ್ಲಿ ಬೇಕೋ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಾ ಇದ್ವಿ. ಜಾಸ್ತಿ ಗುಂಡು ಪಲಾವ್ ಹೋಗ್ತಾ ಇದ್ವಿ. ಗುಂಡು ಪಲಾವ್. ಸೊ ಎಜುಕೇಶನ್ ಮುಗೀತು, ಅದಾದ್ಮೇಲೆ ಕೆಲ್ಸಾನು ಸೇರ್ಕೊಂಡ್ರಿ. ಯೂಟ್ಯೂಬ್ ನ ಯಾರು ಇನ್ಸ್ಪೈರ್ ಮಾಡಿದ್ರು? ಏನದು ಸೀನು? ಏನಕ್ಕೆ ಬಂದ್ರಿ ಯೂಟ್ಯೂಬ್ಗೆ? ಆಕ್ಚುಲಿ ನಮಗ್ ಗೊತ್ತಿರೋಂಗೆ ಆಗಿನ ಕಾಲದಲ್ಲಿ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅನ್ನೋ ಒಂದು ಆಪ್ ಇರ್ತಿತ್ತು, ಬಟ್ ನಾವ್ ಇದು ಏನು ಯೂಸ್ ಇಲ್ಲ ಅನ್ಕೋತಾ ಇದ್ದೋ. ನೀವು ಯಾವ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾನು PUC ಟೈಮ್ನಿಂದನೇ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ವಿಶ್ವಪ್ರಸಾದ್ ಅಂತ, ಅವ್ರ ಹತ್ರ ಒಂದು DSLR ಕ್ಯಾಮ್ರಾ ಇತ್ತು, 7D ಕ್ಯಾಮ್ರಾ. ಅದನ್ನಲ್ಲಿ ಅವ್ರು ಫೋಟೋಗ್ರಫಿ ಮಾಡ್ತಾ ಇದ್ರು. ಆ ಫೋಟೋಗ್ರಫಿ ಅವ್ರು ಮಾಡ್ತಾ ಇದ್ದಿದ್ದು ಕೆಲಸ ನೋಡಿ ನನಗೂ ಒಂದು DSLR ತೊಗೊಬೇಕು ಅಂತ ಇಂಟ್ರೆಸ್ಟ್ ಆಯಿತು. ನಾನೊಂದು ತೊಗೊಂಡಿದ್ದೆ 2009 or ಸಮಥಿಂಗ್. ಡಿಜಿಟಲ್ ಕ್ಯಾಮ್ರಾ ಸ್ಟಾರ್ಟ್ ಆಗಿತ್ತು ಆಗ್ತಾನೆ. 7D ಎಲ್ಲ 7D ಇದ್ದವರು ಲೈಕ್ BMW ಇದ್ದಂಗೆ. ಸೊ ಆ ಥರ ಒಂದು ಸಿಚುವೇಶನಲ್ಲಿ ನಾನು 550D ಕ್ಯಾಮ್ರಾ ತೊಗೊಂಡೆ. ಅದರಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಅದಾದಮೇಲೆ ನಾನು ಸ್ವಲ್ಪ ಕ್ಯಾಮ್ರಾ ಎಲ್ಲ ಅಪ್ಗ್ರೇಡ್ ಮಾಡಿಕೊಂಡು ಇದ್ದಾಗ ಬರೀ ಫೋಟೋಗ್ರಫಿನೇ ಮಾಡಿದೆ ಸರಿ ಹೋಗಲ್ಲ. ಹೆಂಗಿದ್ರು ತಿನ್ನೋಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾನೆ ಇದ್ವಿ. ಒಳ್ಳೆ ಬಿರಿಯಾನಿ ತಿನ್ನೋಕ್ಕೆಲ್ಲ ರಾಮನಗರಕ್ಕೆಲ್ಲ ಟ್ರೈನಲ್ಲಿ ಹೋಗ್ತಾ ಇದ್ವಿ. ರಾಜೇಶ್ ಬಿರಿಯಾನಿಗೆಲ್ಲ ಹೋಗ್ಬಿಟ್ಟು ತಿನ್ಕೊಂಡ್ ಬರ್ತಾ ಇದ್ವಿ. ಚಟ್ನಿ ಕೊಡ್ತಾರೆ. ಹೌದು, ಆಗ ಹೋಗ್ತಾ ಇದ್ವಿ. ಕಾಡುಗೋಡಿ ಟು ರಾಮನಗರ ಈಗಲೂ ತುಂಬಾ ಕಡಿಮೆ ಫೇರ್ ಏನೇ. ಟ್ರೈನಲ್ಲಿ ಹೋದ್ರೆ ಆಗ 10 ರೂಪಾಯಿ ಕೊಟ್ರೆ ರಾಮನಗರಕ್ಕೆ ಕರ್ಕೊಂಡು ಹೋಗ್ಬಿಡೋರು. ಸೊ ಈಗಲೂ ತುಂಬಾ ಕಡಿಮೆ ಇದೆ ರಾಮನಗರಕ್ಕೆ ಟ್ರೈನ್ನಲ್ಲಿ, ಪ್ಯಾಸೆಂಜರ್ ಟ್ರೈನ್ನಲ್ಲಿ. ಸೊ ನಾವು ಈ ಥರ ಎಲ್ಲ ಮಾಡ್ತಾ ಇದ್ವಿ. ತಿನ್ನಕ್ಕೆ ಎಲ್ಲೆಲ್ಲ ಓಡಾಡೋದು ಅಂತ ಇದ್ದಾಗ 2000
ಲೇಟ್ 17 or 18 ಸಮಥಿಂಗ್ ನಾನು ಒಂದು ಸುಮ್ಮನೆ ಫೋನ್ನಲ್ಲೇ ಒಂದು ವಿಡಿಯೋ ಮಾಡಿದೆ. ಅದು ಫಸ್ಟ್ ವಿಡಿಯೋ ನಮ್ಮ ಚಾನಲ್ನಲ್ಲಿ ಹಾಕಿರೋದು ಶಿವಾಜಿ ಮಿಲಿಟರಿ ಹೋಟೆಲ್ದು. ಅವ್ರಿಗೆ ಗೊತ್ತಿಲ್ಲ, ಅದು ತುಂಬಾ ಅಮೆಚೂರ್ ಆಗಿದೆ. ಆ ವಿಡಿಯೋ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ನಾನು. ಸುಮ್ಮನೆ ಈ ತರ ನಡ್ಕೊಂಡು ಹೋಗೋದು, ಅಲ್ಲಿ ಇದು ತೋರಿಸೋದು, ಬಂದು ಇದು ಸೂಪ್ ಅದು ಇದು ತೋರಿಸ್ಬಿಟ್ಟು ಮಾಡಿದ್ವಿ. ಆ ಕಾಲಕ್ಕೆ ಒಂದು 5000 ವ್ಯೂಸ್ ಆಗ್ಬಿಟ್ಟಿತ್ತು. ಆಗ ಈ ಮಾನಿಟೈಸೇಷನ್ ಅನ್ನೋದು ಏನು ಇರಲಿಲ್ಲ, ಯೂಟ್ಯೂಬ್ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ, ರೆಸ್ಟ್ರಿಕ್ಷನ್ಸ್ ಏನು ಇರಲಿಲ್ಲ. ಒಂದು ಸುಮ್ಮನೆ ಏನೋ ಇಮೇಜಸ್ ಹಾಕೋದು, ಈ ತರ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೆ. ಆಮೇಲೆ ಒಂದು ದೊಡ್ಡ ಗ್ಯಾಪ್ ಬಿಟ್ಬಿಟ್ವಿ. ಅದೇ ಫಸ್ಟ್ ಫಿಲಿಮ್ ನಿಮ್ದು? ಹೌದು, ಯೂಟ್ಯೂಬ್ನಲ್ಲಿ ಅದೇ ಫಸ್ಟ್ ವಿಡಿಯೋ ನಮ್ಮದು, ಶಿವಾಜಿ ಮಿಲಿಟರಿ ಹೋಟೆಲ್ದು. ಅದಾದಮೇಲೆ ಕುಕಿಂಗ್ ಮಾಡೋಣ ಅಂತ ಕುಕಿಂಗ್ ರೆಸಿಪೀಸ್ ಮಾಡಿದ್ವಿ. ಅದೂ ಒಂದು ಸ್ವಲ್ಪ ದಿನಕ್ಕೆ ಸ್ಟಾಪ್ ಆಗೋಯ್ತು. ಹೆಂಗಿದ್ರು ಕ್ಯಾಮ್ರಾ ಎಲ್ಲ ಇತ್ತಲ್ವಾ, ಸೊ ಅದರಿಂದ ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಊಟನೂ ಇಂಟ್ರೆಸ್ಟ್ ಇತ್ತು, ನಮ್ಮ ಹತ್ರ ಬೇಕಾಗಿರುವಂಥ ಒಂದು ಇದೆಲ್ಲ ಇತ್ತು, ಗೆಜೆಟ್ಸ್ ಇತ್ತು, ಕ್ಯಾಮ್ರಾ ಇತ್ತು, ಎಲ್ಲ ಇತ್ತು. ಸೊ ಅದಾದಮೇಲೆ ಎಡಿಟಿಂಗ್ ಕಲಿತು ಸ್ವಲ್ಪ ಹಂಗೆ ಸ್ಟಾರ್ಟ್ ಮಾಡಿ ರೆಸಿಪಿ ವಿಡಿಯೋಸ್ ಸ್ಟಾಪ್ ಮಾಡಾದ್ಮೇಲೆ ವ್ಲಾಗ್ಸ್ ಥರ ಮಾಡೋಣ ಅಂತ ಶ್ರೀನಿಧಿ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ನಾವು ನಿಮ್ಮನ್ನ ನೋಡೋಕೆ ಶುರು ಮಾಡಿದಾಗ ಶ್ರೀನಿಧಿ ವ್ಲಾಗ್ಸ್ ಅಂತ. ಹೌದು, ನಾನು ಒಬ್ಬನೇ ಹೋಗಿ ಸೋಲೋ ಆಗಿ ತುಂಬ ವಿಡಿಯೋಸ್ ಮಾಡ್ತಾ ಇದ್ದೆ. ಹೌದು, ಯೂಶಲಿ ಇವತ್ತೊಂದು ದಿವಸ ಯೂಟ್ಯೂಬರ್ಸ್ ಫಸ್ಟ್ ವ್ಲಾಗಿಂಗ್ ಮಾಡಿ ಆಮೇಲೆ ಗೆಜೆಟ್ಸ್ ಕಲೆಕ್ಟ್ ಮಾಡ್ತಾರೆ. ಹೆಂಗಾದ್ರೂ ಮಾಡಿ ಕಾಸು ಜೋಡಿಸಿ ಒಂದು ಗೆಜೆಟ್ಸ್ ಕಲೆಕ್ಟ್ ಮಾಡ್ತಾರೆ. ನೀವು ಫುಲ್ಲಿ ಪ್ಯಾಕ್ಡ್ ಗೆಜೆಟ್ಸ್, ಆಮೇಲೆ ಯೂಟ್ಯೂಬ್. ಮೈಕ್ ಒಂದು ಇರಲಿಲ್ಲ ಅಷ್ಟೇನೆ. ಮತ್ತೆ ಎಡಿಟಿಂಗ್ ಸ್ವಲ್ಪ ಕಲಿಯೋದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನ ಯೂಟ್ಯೂಬ್ನಲ್ಲೇ ನೋಡಿ ಕಲ್ತ್ಕೊಂಡಿದ್ದು. ಹಂಗೆ ಸ್ಟಾರ್ಟ್ ಮಾಡಿದ್ದಂತ ಚಾನಲ್. ಸೊ ನಿಮಗೆ ಡೇ ಒನ್ ಇಂದನೇ ಫುಡ್ ಮೇಲೆ ಒಲವು, ಫುಡ್ ಇಂದ ಫಿಲ್ಮಿಂದ ಫುಡ್. ಹೌದು, ಬೇರೆ ಯಾವ್ದು ಕ್ಯಾಟಗರಿ ನೀವು ಯೋಚನೆ ಮಾಡಿಲ್ಲ? ಇಲ್ಲ. ಸಿನಿಮಾದು ಜಾಸ್ತಿ ರಿವ್ಯೂಸ್ ಮಾಡಬೇಕು ಅಂತ ಆಸೆ ಇತ್ತು, ಈಗಲೂ ಇದೆ, ಬಟ್ ಟೈಮ್ ಆಗ್ತಾ ಇಲ್ಲ. ಟೈಮೇ ಈಗ ಬೆಂಗಳೂರು ಅಂದ್ರೆ ಟೈಮೇನೆ ತುಂಬಾ ಕಷ್ಟ. ಸತ್ಯ ಬ್ರೋ, ನೀವು ಫಸ್ಟ್ ಕ್ಯಾಮ್ರಾ ಮುಂದೆ ಅಪಿಯರೆನ್ಸ್ ಹೆಂಗಿತ್ತು ಆ ಫೀಲಿಂಗ್? ಕ್ಯಾಮ್ರಾ ಹಿಂದೆ ಓಕೆ ಎಲ್ಲ ಶುರು ಮಾಡ್ಬಿಡ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ವಾಯ್ಸ್ ಓವರ್ ಕೊಟ್ಟಿನೇ ವಿಡಿಯೋಸ್ ಜಾಸ್ತಿ ಮಾಡ್ತಾ ಇದ್ದಿದ್ದು. ನಿಮ್ಗೆ ಒಂದು ಒಳ್ಳೆ ಫೇಮಸ್ ಕ್ರಿಯೇಟರ್ ಗೊತ್ತಿದ್ದಾರೆ, ನೇಮ್ ಇಸ್ ಮಧು ಅಂತ ಅವ್ರ ಹೆಸರು. ನೇಮ್ ಇಸ್ ಮಧು. ಅವರು ನಾವು ಒಂದು ಜಾಗಕ್ಕೆ ಹೋದ್ವಿ, ಊಟಕ್ಕೆ ಹೋಗೋಣ ಅಂತ ನವಯುಗಗೆ ಹೋದ್ವಿ. ಅಲ್ಲಿ ಅವ್ರು ಫೋರ್ಸ್ ಮಾಡಿದ್ರು, ಇಲ್ಲ ನೀವು ಮುಖ ತೋರಿಸಿ ಅಂದ್ಬಿಟ್ಟು ತಿನ್ನೋದನ್ನು ತೋರಿಸಿ ಶುರು ಮಾಡಿದ್ರು. ನಾವೆಲ್ಲ ಒಟ್ಟಿಗೆ ಮಾಡಿದ್ವಿ. ಅಂದ್ರೆ ನನ್ಗೆ ಅವ್ರು ಪರಿಚಯ ಆಗಿದ್ದು ಆಗ್ತಾನೆ ಪರಿಚಯ ಆಗಿತ್ತು. ಸೊ ಅಲ್ಲಿ ಊಟಕ್ಕಂತ ಹೋದಾಗ ನೀವು ತೋರಿಸಿ ಮುಖನ ಅಂತ ಫೋರ್ಸ್ ಮಾಡಿ ಅವರೇ ನನ್ನ ಮುಖನ ಕ್ಯಾಮ್ರಾ ಹಿಡಿದು ಫಸ್ಟ್ ತೋರಿಸಿದ್ದು. ಸೊ ಅದಾದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಆಗ್ಲಿಂದ ಸ್ಟಾರ್ಟ್ ಮಾಡಿದ್ದು. ಬಟ್ ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ಗ್ರೂಮ್ ಮಾಡ್ಕೊಂಡಿದ್ದೀನಿ. ಮಾತಾಡೋದು ಹೌದು, ಅದನ್ನೆಲ್ಲ ಸ್ವಲ್ಪ ಹೋಮ್ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಈಗ ಮಾತಾಡ್ತೀವಿ ಧೈರ್ಯವಾಗಿ. ಇಲ್ಲೊಂದು ಕ್ರೆಡಿಟ್ ರೇಮಿಸ್ ಮಧು ಅವ್ರಿಗೆ ಹೋಗ್ಬೇಕು. ಹೌದು, ಅದು ನಿಮ್ಮ ಮೊದಲನೇ ಕ್ಯಾಮ್ರಾ ಫೇಸಿಂಗ್ ಸೀನ್. ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೋಟೆಲ್ ಶೂಟಿಂಗ್ ಅಲ್ಲಿ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಹೋಟೆಲ್? ತುಂಬಾ ಖುಷಿ ಕೊಟ್ಟಿದ್ದು, ಇನ್ಕ್ಲೂಡಿಂಗ್ ಓನರ್ಸ್ ಪಾಪ ಅವ್ರ ಬಿಸಿನಲ್ಲಿ ಅವ್ರು ಇರ್ತಾರೆ, ಬಟ್ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಎಪಿಸೋಡ್ ಮಾಡಿದೀನಿ ಗುರು ಅಂತ ನೆಮ್ಮದಿಯಾಗಿ ಬಂದು ಮನೆಯಲ್ಲಿ ಮಲಗಿದ್ದು ದಿನಗಳು ಸಿಕ್ಕಾಪಟ್ಟೆ ಇದೆ. ಅದರಲ್ಲಿ ಕೆಲವೊಂದಂದ್ರೆ ಸಿಟಿ ಮಾರ್ಕೆಟ್ನಲ್ಲಿ NV ನಾಯ್ಡು ಅಂತ ಒಂದು ಹಳೆಯ ಹೋಟೆಲ್ ಇದೆ, ತುಂಬ ಹಳೆಯ ಹೋಟೆಲ್ಲು. ಜನ ಏನಂದರೆ ಅದು ಔಟ್ಲುಕ್ ನೋಡ್ಬಿಟ್ಟು ಒಳಗಡೆ ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತಾರೆ, ಬಟ್ ಒಳಗಡೆ ಒಂದ್ಸರಿ ಹೋದವರು ಮತ್ತೆ ಹೋಗ್ತಾರೆ. ಸಿಕ್ಕಾಪಟ್ಟೆ ಒಂದು ಒಳ್ಳೆ ಅಂಡರ್ ರೇಟೆಡ್ ಬಿರಿಯಾನಿ ಪ್ಲೇಸ್ ಇದು. ಆ ವಿಡಿಯೋ ಮಾಡಿದಾಗ ತುಂಬ ಸಮಾಧಾನ ಆಯಿತು. ಮತ್ತು ಕೋಲಾರ್ನಲ್ಲಿ SVS ಮೆಸ್ ಅಂತ ಇದೆ, ಆ ವಿಡಿಯೋಸ್ ಮಾಡಿದಾಗ. ಮತ್ತು ಮಲ್ಲಿಕಾ ಬಿರಿಯಾನಿ ಅವ್ರದ್ದು ಹಳೇ ಜಾಗ ಇತ್ತು, ತುಂಬ ಪುಟ್ಟ ಜಾಗ ಅದು. ಅಲ್ಲಿ ಮೇಕಿಂಗ್ ವಿಡಿಯೋಸ್ ಎಲ್ಲ ನಾನು ಆ ಟ್ರೆಂಡು ಅಂದರೆ ಫುಡ್ ವಿಡಿಯೋಸ್ನಲ್ಲಿ ನಾನೇ ಶುರು ಮಾಡಿದ್ದು. ಅಕ್ಕಿ ಹಾಕೋದು, ದಮ್ ಹೊಡೆಯೋದು, ಈ ಥರ ವಿಡಿಯೋಸ್ ಎಲ್ಲ ಫುಟೇಜಸ್ ಎಲ್ಲ ಹಾಕಿದ್ದು ನಾನೇ ಫಸ್ಟು. ಅದು ಎಲ್ಲ ತುಂಬ ನನಗೆ ಖುಷಿ ಕೊಟ್ಟಿದೆ, ಸದ್ಯಕ್ಕೆ ನೆನಪಾಗ್ತಾ ಇರೋದು. ಅದು ಬಿಟ್ಟು ರೀಸೆಂಟಾಗಿ ಮಾಡಿದಂಥ ಒಂದು BTM ಲೇಔಟ್ನಲ್ಲಿ ವೇಣೂಸ್ ದೊಣ್ಣೆ ಬಿರಿಯಾನಿ ಇದೆಲ್ಲ ಸಿಕ್ಕಾಪಟ್ಟೆ ಒಂದು ಖುಷಿ ಕೊಟ್ಟಿದೆ. ಆ ಥರ ಎಲ್ಲ ಜಾಗ ಪ್ರೆಸೆಂಟ್ ಮಾಡೋದ್ರಲ್ಲಿ ಖುಷಿ ಇರುತ್ತೆ ಜನಕ್ಕೆ, ನಮಗೂ ಸಮಾಧಾನ ಇರುತ್ತೆ. ಜೊತೆಗೆ ಮೊದಲು ವೈರಲ್ ಆದಂತೂ ಶಿವಾಜಿ ಹೋಟ್ಲೇನೆ, ಬಟ್ ಸ್ವಲ್ಪ ಪ್ರೊಫೆಷ್ನಲಿ ನಿಮಗೆ ಖುಷಿ ಕೊಟ್ಟಂತ ವಿಡಿಯೋ? ಪ್ರೊಫೆಷ್ನಲಿ ಖುಷಿ ಕೊಟ್ಟಿದ್ದು ವೈರಲ್ ವ್ಯೂಸ್, ಸೂಪರ್ ವ್ಯೂಸ್ ಬಂದು ಬ್ರೇಕ್ ಥ್ರೂ ಸಿಕ್ಕಿದ್ದು ಚಾನೆಲ್ಗೆ ಮಣಿ ದಮ್ ಬಿರಿಯಾನಿ ಹೊಸಕೋಟೆ ದಮ್, ಮತ್ತು ಆನಂದ್ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಚಾನಲ್ಗಳಲ್ಲೇ ಫಸ್ಟ್ ಬಂದು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಂತ ನಾನು ಹೇಳಕ್ಕೆ ನಾನು ಹೆಮ್ಮೆ ಪಟ್ಕೊತೀನಿ.
ಅದಾದಮೇಲೆ ತುಂಬ ಜನ ಕ್ರಿಯೇಟರ್ಸ್ ಹೋದರು, ಮಾಡಿದ್ರು. ನಮ್ಮ ಚಾನಲ್ ಮೂಲಕ ಅದು ನಮಗೂ ಬ್ರೇಕ್ ಥ್ರೂ ಕೊಡ್ತು ಅಂತ ಹೇಳ್ಬೋದು. ನನ್ ಕೇಳಿದ್ರೆ ಹೊಸಕೋಟೆ ದಮ್ ಬಿರಿಯಾನಿ ಅನ್ನೋ ಕಾನ್ಸೆಪ್ಟು ನಮ್ಮ ಮೈಸೂರಾಗ್ಲಿ ಸ್ವಲ್ಪ ನಾರ್ತ್ ಕರ್ನಾಟಕ ಆಗಲಿ ಹಿಂಗೆ ಮೂಲೆಗೆ ತಲುಪಿದಂಥ ಲೆಗಸಿ ನಿಮ್ಮ ಚಾನಲ್ಗೆ ಸಲ್ಲಬೇಕು ಅಂತ 100% ನಾನು ಅದನ್ನು ಒಪ್ಕೊತೇನೆ. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಣಿ ಬಿರಿಯಾನಿ ಅಂತೂ ಒಳ್ಳೆ ವ್ಯೂಸ್ ಬಂದಿತ್ತು. ನಮ್ಮ ಚಾನಲ್ಗೂ ಅಷ್ಟೇ ಒಳ್ಳೆ ಬ್ರೇಕ್ ಥ್ರೂ ಕೊಡ್ತು ಅಂತಲೇ ಹೇಳ್ಬೋದು. ನಿಮ್ಮ ಟೈಮಲ್ಲಿ ಯೂಟ್ಯೂಬರ್ಸ್ ಬೇರೆ ಫುಡ್ ಬ್ಲಾಗಿಂಗ್ಗೆ ಕನ್ನಡದಲ್ಲಿ ಮಾಡ್ತಿದ್ದಂಥವ್ರು ಯಾರು? ನಮ್ಮ ಇವರಿದ್ದಾರೆ ಅನ್ಬಾಕ್ಸ್ ಕರ್ನಾಟಕ ಅವ್ರು ಆಗ್ಲೇ ನಿಮ್ಮ ಜೊತೆನೇ ಶುರು ಆಲ್ಮೋಸ್ಟ್ ಅದೇ ಟೈಮ್ನಲ್ಲಿ ಮಾಡಿದ್ರು. ಬಟ್ ಅವರು ಫೇಸ್ ತೋರಿಸಿ ಮಾಡ್ತಾ ಇದ್ರು. ಸಿಕ್ಕಾಪಟ್ಟೆ ಒಳ್ಳೆ ರೀಚ್ ಇತ್ತು ಅವ್ರಿಗೆ. ಅವರು ಮತ್ತೆ ಇನ್ನೊಂದು ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ರು. ನನಗಂತೂ ಅರ್ಧಂಬರ್ಧ ಎಡಿಟಿಂಗ್ ಎಲ್ಲ ಅಷ್ಟೊಂದು ಈಗಲೂ ಬರೋದಿಲ್ಲ. ಅಂದ್ರೆ ಫುಲ್ ಟೈಮು ನೀವು ಮಾಡ್ತಾ ಇರಲಿಲ್ಲ? ಫುಲ್ ಟೈಮ್ ಮಾಡ್ತಾ ಇರಲಿಲ್ಲ. ಅವ್ರು ಸಿಕ್ಕಾಪಟ್ಟೆ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ರು. ಆವಾಗಲಿಂದ ಇವತ್ತುವರೆಗೂ ಅಷ್ಟೇ ಅವ್ರ ಕ್ವಾಲಿಟಿ ಆಫ್ ವಿಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅವ್ರದ್ದು ನಾನು ನೋಡ್ತಾ ಇದ್ದೆ. ಅದು ಬಿಟ್ಟರೆ ಆಮೇಲೆ ತುಂಬ ಜನ ಬಂದರು. ಸ್ಟಾರ್ಟಿಂಗ್ ಅಂತ ಮಾಡಿದ್ದು ನಾವು ಅನ್ಬಾಕ್ಸ್ ಕರ್ನಾಟಕ ಅವರು. ಅದು ಬಿಟ್ಟರೆ ಫುಡ್ಡು ನನಗೆ ಯಾರೂ ನೆನಪಿಲ್ಲ. ಒಂದು ಸೇಯಿಂಗ್ ಇದೆ ಸತ್ಯ ಬ್ರೋ, ಫೇಲ್ಯೂರ್ ಆದ್ರೆ ಅದು ಅನಾಥ ಆಗ್ಬಿಡ್ತಾರೆ, ಸಕ್ಸಸ್ಗೆ ಅಪ್ಪಂದಿರ್ ಜಾಸ್ತಿ. ಹೌದು. ನಿಮ್ಮ ಸ್ಟ್ರಗ್ಲಿಂಗ್ ಟೈಮಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡೋದು ಅಂತವ್ರು ಯಾರು? ಫಸ್ಟ್ ನಮ್ಮ ಫ್ಯಾಮ್ಲಿನೇ, ನಮ್ಮ ಬ್ರದರ್ಸು, ನನ್ನ ಹೆಂಡತಿ ಆಗಲಿ, ನಮ್ಮ ಫ್ಯಾಮ್ಲಿ, ಎಂಟೈರ್ ಫ್ಯಾಮ್ಲಿ. ನಾನು ಎಲ್ಲೋದ್ರೂ ಹೋಗ್ಬಾ ಅಂತ ಹೇಳೋದು, ಟ್ರಾವೆಲ್ಗೆ ಸಪೋರ್ಟ್ ಮಾಡೋದು, ಈ ಥರ ಎಲ್ಲ ಫಸ್ಟ್ ಫ್ಯಾಮ್ಲಿನೇ. ಆಮೇಲೆ ನಮ್ಮ ಸೋಮು ಮತ್ತು ನಮ್ಮ ಫ್ರೆಂಡ್ ವಿಶ್ವ ಪ್ರಸಾದ್ ಅಂತ ಇದ್ದಾರೆ. ಅವ್ರು ಎಷ್ಟೋ ಎಪಿಸೋಡ್ಸ್ಗೆ ಕ್ಯಾಮ್ರಾಮನ್ ಆಗಿ, ಅಂದರೆ ಕ್ಯಾಮ್ರಾ ಇಟ್ಕೊಂಡು ಹೆಲ್ಪ್ ಮಾಡಿದ್ದಾರೆ. ತುಂಬ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವರು ಎಕ್ಸ್ಪೆನ್ಸ್ ಹಾಕ್ಕೊಂಡು ಕಾರ್ನಲ್ಲಿ ಹೋಗೋದು, ಬನ್ನಿ ಮಾಡೋಣ ಅಂತ ತುಂಬ ಸಪೋರ್ಟ್ ಮಾಡಿ. ನನ್ನ ಫ್ರೆಂಡ್ಸ್ ವರುಣ್ ಅಂತ ಇದ್ದಾರೆ, ಅವರೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಸೋಮು ಜಾಯ್ನ್ ಆದಮೇಲೆ ನಾವು ಸಿಕ್ಕಾಪಟ್ಟೆ ಓಡಾಡಿದ್ದೀವಿ. ನಾನು ಸೋಮು ಎಲ್ಲ ಯಾವುದೂ ಕಾಂಪ್ರಮೈಸ್ ಇಲ್ದಿರ, ರಾತ್ರಿ ಆಗಲು ಅಂತ ನೋಡ್ದಿರ, ಬೆಳಗ್ಗೆ 2 ಗಂಟೆಗೆಲ್ಲ ಹೋಗಿ ಕಂಟೆಂಟ್ ಮಾಡಿದ್ದೀವಿ. ಅದೇ ಫಸ್ಟ್ ಫ್ಯಾಮ್ಲಿ. ನಿಮಗೆ ಅಪ್ರಿಷಿಯೇಟ್ ಯಾರು ಮಾಡೋಕ್ಕೆ ಶುರು ಮಾಡಿದ್ರು? ಯೂಶಲಿ ಯೂಟ್ಯೂಬ್ ಅಂದರೆ ಏನು ವಿಡಿಯೋ ಮಾಡ್ತಾವ್ರೆ ಅಂತ ಹೇಳೋ ಜನನೂ ಇರ್ತಾರೆ, ಪೇರೆಂಟ್ಸ್ ವೈಸು, ನಮ್ಮ ರಿಲೇಷನ್ ವೈಸು. ನಿಮ್ಗೆ ಅಪ್ರಿಷಿಯೇಷನ್ ಯಾವಾಗ ಸಿಕ್ತು? ನನ್ನ ಫಸ್ಟ್ ರೌಂಡ್ ಆಫ್ ಸರ್ಕಲ್ ಫ್ರೆಂಡ್ಸ್ ಇದ್ದಾರಲ್ವ, ಅವರೇ ನನಗೆ ಫೀಡ್ಬ್ಯಾಕ್ ಕೊಟ್ಟು, ನೀನು ಆ ಥರ ಮಾಡು, ಈ ಥರ ಮಾಡು, ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು, ಅವರೂ ಅಷ್ಟೇ, ಅವರು ತುಂಬ ರೇರ್ ಸಿಗೋದು. ಅವರೂ ಅಷ್ಟೇ ಮೆಸೇಜ್ ಮಾಡಿ ಹೇಳ್ತಾ ಇರ್ತಾರೆ, ಈ ಥರ ಮಾಡು ಅಂತ ಹೇಳಿ ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟು. ಅದು ನನ್ನ ಫಸ್ಟ್ ಲೈನ್ ಆಫ್ ಫ್ರೆಂಡ್ಸ್ ಇದ್ದಾರಲ್ವ, ಅವರೇ ತುಂಬ ಅಪ್ರಿಷಿಯೇಟ್ ಮಾಡಿದ್ದು. ಫ್ಯಾಮಿಲಿ ಜೊತೆನಲ್ಲಿ ಅವರು ತುಂಬ ಮೋಟಿವೇಟ್ ಮಾಡಿದ್ರು. ಯೂಟ್ಯೂಬ್ ಮಾಡೋರಿಗೆ ಇದೊಂದು ಅವಶ್ಯಕತೆ ಇದೆ ಅನ್ಸುತ್ತಾ ನಿಮ್ಗೆ? ಮೋಟಿವೇಶನ್ ಖಂಡಿತ ಬೇಕು. ಯಾಕಂದರೆ ಇದನ್ನಲ್ಲಿ ಎಲ್ಲೋ ಯಾವುದೋ ಒಂದು ಇಷ್ಟಪಟ್ಟು ಮಾಡಿರೋ ವಿಡಿಯೋ ವ್ಯೂಸ್ ಬರದೇ ಇದ್ದಾಗ ಕುಗ್ಗೋಗ್ಬಿಡ್ತೀವಿ. ಅಯ್ಯೋ ಬೇಡಪ್ಪ ಅಂತ. ಮೋಟಿವೇಟ್ ಮಾಡೋಕ್ಕೆ ಜೊತೆನಲ್ಲಿ ಯಾವುದೋ ಇರಬೇಕು. ಆ ಮೋಟಿವೇಶನ್ ಯಾವಾಗೂ ಇದ್ದರೆ ಕಂಟೆಂಟ್ ಕ್ರಿಯೇಷನ್ಗೂ ಹೆಲ್ಪ್ ಆಗುತ್ತೆ. ಈಗ ಇವತ್ತಿನ ಯೂಟ್ಯೂಬ್ನ ನಾವು ನೋಡ್ತಾ ಇದ್ದೀವಿ ಸತ್ಯ ಬ್ರೋ. ಸ್ವಲ್ಪ ಇವಾಗ ದ ನೇಮ್ ಇಸ್ ಮಧುವರೆಗೂ ಗೊತ್ತು, ಜಗಳ ಕಲಾಗಳೆಲ್ಲ ಇದೆ. ನಿಮ್ಮ ಫುಡ್ ಬ್ಲಾಗಿಂಗ್ ಅಲ್ಲಿ ಈ ಕ್ಯಾಟಗರಿ ಅಂತ ತಗೊಂಡ್ರೆ ನೀವು ಯಾವತ್ತೂ ಆತರ ಕಿತ್ತಾಡಿದ್ ನಾವು ಯಾವತ್ತೂ ನೋಡಿಲ್ಲ. ಇಲ್ಲ, ನಾನು ಒಬ್ರು ಸಪೋರ್ಟ್ ಮಾಡ್ತೀರಾ, ಕೊಲಾಬ್ ಆಗ್ತೀರಾ? ಮಾಡ್ತೀವಿ. ನಾನು ಇನ್ಫ್ಯಾಕ್ಟ್ ನಾನು ತುಂಬಾ ವಿಡಿಯೋಸ್ ನಲ್ಲಿ ಹೇಳ್ತಾ ಇದ್ದೆ, ಎಲ್ಲ ಕನ್ನಡ ಕ್ರಿಯೇಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇತ್ತೀಚೆಗೆ ಅದು ಫ್ಲೋನಲ್ಲಿ ಬರ್ತಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಹೇಳಕ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಬೇಕು, ನಾವು ಬೆಳಿಬೇಕು. ನಮ್ಮ ಕ್ರಿಯೇಟರ್ಸೇ ಸ್ವಲ್ಪ ಜಗಳ ಮಾಡ್ಕೊಂಡು ಅದೇನ ಏನು ಮಾಡೋಕ್ಕಾಗಲ್ಲ, ಭಿನ್ನಾಭಿಪ್ರಾಯಗಳು ಅವಾಗ ಬರ್ತಾ ಇರುತ್ತೆ. ಸೊ ಅಷ್ಟು ಸೀರಿಯಸ್ ಆಗಿ ಜಗಳ ಆಡೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿರೋ ಥರ ಏನಾದರೂ ಅಂದರೆ ಏನೋ ಒಂದು ಬರುತ್ತೆ ಹೋಗುತ್ತೆ, ಬಿಟ್ಬಿಡ್ಬೇಕು. ಅದನ್ನೇ ಇಟ್ಕೊಂಡು ನೀನು ಹಂಗನ್ಬಿಟ್ಟೆ ನಾನು ಹಿಂಗಂದೆ ಆ ಥರ ಮಾತಾಡೋದು ಅವಶ್ಯಕ. ನಮಗೆ ವೀಕ್ಷಕರಿಗೆ ನೋಡೋರ್ಗೆ ಏನು ಅನ್ಸುತ್ತೆ ಅಂದರೆ, ಇವರು ಪರ್ಸನಲ್ ಆಗಿ ಸೀರಿಯಸ್ ಆಗಿ ಜಗಳ ಆಡೋದಕ್ಕಿಂತ ಇದರಲ್ಲಿ ವ್ಯೂಸ್ ಬರ್ತಾ ಇದೆ ಅನ್ನೋ ರೀಸನ್ಗೋಸ್ಕರ ಇವರು ಅದನ್ನ ಹೇಳಕ್ಕಾಗೋದಿಲ್ಲ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಬಟ್ ಬೇಡ, ಅವಶ್ಯಕತೆ ಇಲ್ಲ. ಎಂಡ್ ಆಫ್ ದಿ ಡೇ ನಮ್ಮ ಊಟ ನಾವೇ ತಿನ್ನಬೇಕು. ನಾವು ದುಡ್ದಿದ್ದೆ ನಮ್ಗೆ ಆಗೋದು, ನಮ್ಮ ಜೊತೆನಲ್ಲಿ ಇರೋರೇ ನಮಗೆ ಇರೋದು. ಸೊ ಈ ಜಗಳ ಆಡೋದ್ರಿಂದ ಅವನೇನೋ ಅಂದ, ಇವರೇನೋ ಅಂದ ಅಂದ್ಬಿಟ್ಟು ಕಿತ್ತಾಡ್ಕೊಂಡು ಇರೋದು. ಕಾನ್ಸಂಟ್ರೇಟ್ ಆನ್ ಕಂಟೆಂಟ್ ಅಷ್ಟೇ. ನೀವು ಮಾಡ್ತಾ ಇರೋ ಕೆಲಸ ಮಾಡ್ಕೊಂಡು ಹೋಗಿ ಅಷ್ಟೇ. ನನಗೂ ನಾಳೆ ದಿನ ಯಾರಾದರೂ ಬೈದ್ರೆ, ಟ್ರೋಲ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಮಾಡ್ತಾ ಇದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಈ ಫೀಲ್ಡಿಗೆ ಬಂದಾದ್ಮೇಲೆ ಇಷ್ಟಪಡೋರು ಇರ್ತಾರೆ, ಇಷ್ಟಪಡದೇ ಇರೋರು ಇರ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ, ಇಗ್ನೋರ್ ಮಾಡಬೇಕು. ಟ್ರೋಲ್ ಅನ್ನೋ ವಿಚಾರ ನಾವು ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ, ಅವರು ನಮ್ದೊಂದು ವಿಡಿಯೋನ ಅವರು ಒಂದು ಟ್ರೋಲ್ ಮಾಡಿ ನಮಗೆ ವೈರಲ್ ಮಾಡ್ಕೊಡ್ತಾರಲ್ಲ,
ಅದಕ್ಕೆ ನಾವು ನಿಜ ಚಿರಋಣಿಯಾಗಿ. ಹೌದು, ಸಿಕ್ಕಾಪಟ್ಟೆ ರೀಚ್ ಸಿಗುತ್ತೆ ಅದಕ್ಕೆಲ್ಲ. ಹೌದು, ಟೀಮ್ ಕ್ರಿಯೇಟರ್ಸ್ಗಾಗ್ಲಿ ಟ್ರೋಲ್ ಕ್ರಿಯೇಟರ್ಸ್ಗಾಗ್ಲಿ ಸಿಕ್ಕಾಪಟ್ಟೆ. ಹೌದು, ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ಪರ್ಸನಲ್ ಲೈಫ್ ಬಂದ್ರೆ ಮದುವೆ ಆಗಿದೆ? ಮದುವೆ ಆಗಿದೆ, ನನಗೊಂದು ಮಗು ಇದ್ದಾಳೆ. ಈಗ ಅವಳಿಗೆ 5-6 ವರ್ಷ ರೀಚ್ ಆಗುತ್ತೆ ಜುಲೈನಲ್ಲಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಾವು 4 ಜನ ಅಣ್ಣ ತಮ್ಮಂದರು ಒಂದೇ ಮನೆಯಲ್ಲೇ ಇದೀವಿ, ತಂದೆ ತಾಯಿ ಜೊತೆ ನನಗೆ ಜಾಯಿಂಟ್ ಫ್ಯಾಮಿಲಿ. ಹೌದು, ಇವತ್ತಿನ ದಿವಸ 2025 ಅಲ್ಲಿ. ಹೌದು, ದೇವರ ಆಶೀರ್ವಾದ, ಎಲ್ಲ ಒಟ್ಟಿಗೆ ಇದೀವಿ ಸಂತೋಷವಾಗಿ. ಮೇನ್ ಬ್ಯಾಕ್ ಬೋನ್ ಅಂದ್ರೆ ನನಗೆ ನಮ್ಮ ಫ್ಯಾಮಿಲಿ. ಇಂಥ ಒಳ್ಳೆ ಫ್ಯಾಮಿಲಿ ಇರೋದಕ್ಕೆ ಇವತ್ತಿನ ದಿವಸ ನೋಡಿ ಸ್ಟಾರ್ ಆಗಿದ್ದೀರಾ. ಅಂತಿಲ್ಲ, ಏನೋ ಒಂದು ಕಂಟೆಂಟ್ ಮಾಡ್ತಾ ಇದೀವಿ ಅಷ್ಟೇ. ಐಡೆಂಟಿಫೈ ಮಾಡ್ತಾರಾ ಜನ? ಖಂಡಿತ ಮಾಡ್ತಾರೆ. ಈಗಲೂ ಮೆಟ್ರೋನಲ್ಲಿ ಬರ್ಬೇಕಾದ್ರೆ ಯಾರೋ ಮಾತಾಡ್ಸಿದ್ರು, ನಿನ್ನೆ ಹಾಕಿದ ವಿಡಿಯೋ ನೋಡಿದ್ರು ಅಂತ. ಸಂಜೆ ಹೋಗ್ತೀವಿ ಅಲ್ಲಿ ಪಿಜ್ಜಾ ತಿನ್ನಕ್ಕೆ ಅಂತ ಹೇಳಿದ್ರು. ಆಶಾ ಟಿಫನ್ಸ್ ಒಂದು ವಿಡಿಯೋ ಮಾಡಿದ್ವಿ, ಅದು ನೋಡಿದ್ರು ಅಂತ. ಸೊ ನೋಡ್ತಾರೆ ಜನ, ಕಂಡುಹಿಡಿತಾರೆ. ಅದೊಂದು ಖುಷಿ, ಎಲ್ಲೇ ಹೋದ್ರೂ ಜನ ಮಾತಾಡಿಸ್ತಾರೆ, ಅದೊಂದು ಖುಷಿ. ಈಗ ಫುಡ್ ಬ್ಲಾಗರ್ಸ್ ಹೋಗಿ ವಿಡಿಯೋ ಮಾಡಿದ್ರೆ ಆಬ್ವಿಯಸ್ಲಿ ನಾವು ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಇಫ್ ಇನ್ ಕೇಸ್ ಚೆನ್ನಾಗಿಲ್ಲ ಅಂದ್ರೂ ನಾವು ಕ್ಯಾಮ್ರಾ ಮುಂದೆ ಹೇಳಲ್ಲ, ಅದು ನಮ್ಮ ಸ್ವಭಾವ. ನಿಮ್ಗೆ ದಿ ಬೆಸ್ಟ್ ಫುಡ್ ಟೇಸ್ಟಿಯಸ್ಟ್ ನೀವು ಮಾಡಿದಂತ ರಿವ್ಯೂಗಳಲ್ಲಿ ನೀವು ತಿರ್ಗಾ ರಿಪೀಟ್ ಆಗಿ ಮಾಡ್ದೇನೋ ಹೋಗಿ ತಿಂದಿರುವಂತ ಜಾಗಗಳು? ನಾನು ಜಾಸ್ತಿ ಈಗಲೂ ವಾರಕ್ಕೆ ಒಂದ್ಸರಿ ಆದ್ರೂ ತಿನ್ನೋ ಜಾಗ ಒಂದಿದೆ, ಬ್ರೂಕ್ಫೀಲ್ಡ್ ಕುಂದಳ್ಳಿನಲ್ಲಿ ನಮ್ಮ ಸಿಗ್ಲಮ್ ಕಿಚನ್ ಅಂತ ಒಂದಿದೆ. ಅಲ್ಲಿ ಸಿಗೋವಂಥ ಒಂದು ಬಿರಿಯಾನಿ ಆಗಲಿ ಫ್ರೈಸ್ ಆಗಲಿ ಅದ್ಭುತವಾಗಿರುತ್ತೆ. ನಾನು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಆದರೂ ಅಲ್ಲಿ ರಸ ಅನ್ನೋದು ತಿನ್ಬಿಟ್ಟು ಬರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಆ ಥರ ಜಾಗಗಳು ಸುಮಾರು ಇದೆ ನನಗೆ, ಬ್ಯಾಕ್ ಟು ಬ್ಯಾಕ್ ಹೋಗೋವಂಥದ್ದು. ವಿಡಿಯೋ ಮಾಡೋಕ್ಕೆ ಅಂತಲ್ಲ, ಸುಮ್ಮನೆ ಹೋಗಿ ತಿನ್ಕೊಂಬರೋವಂಥದ್ದು ಅದು ಒಂದಿದೆ. ಮತ್ತು SP ಬಿರಿಯಾನಿ ಅಂತಿದೆ ಅವಳಹಳ್ಳಿನಲ್ಲಿ, ಅಲ್ಲಿ ಊಟ ಮಧ್ಯಾಹ್ನದ ಊಟ ಚೆನ್ನಾಗಿರುತ್ತೆ. ಅಲ್ಲಿ ಮುದ್ದೆ ಸಾರು ಎಲ್ಲ ಅನ್ಲಿಮಿಟೆಡ್ ಕೊಡ್ತಾರೆ, ಪೀಸ್ ಎಲ್ಲ ಒಂದ್ಸರಿ ಸರ್ವ್ ಮಾಡ್ತಾರೆ. ಸೊ ಸಾರೆಲ್ಲ ತುಂಬ ಒಂದು ನಾಡಿ ಸ್ಟೈಲ್ ಸಖತ್ತಾಗಿರುತ್ತೆ. ಅದೊಂದು ಜಾಗ ನಮ್ಮ ಏರಿಯಾನಲ್ಲಿ, ಅದು ನನಗೆ ಜಾಸ್ತಿ ಹೋಗುವಂಥದ್ದು. ಅದು ಬಿಟ್ಟರೆ ಗುಂಡು ಪಲಾವ್. ವೆಜಿಟೇರಿಯನ್ ವಿಚಾರಕ್ಕೆ ಬರೋದಾದರೆ ಉಡುಪಿ ಕೃಷ್ಣ ಭವನ್, ಮೋಸ್ಟ್ ಅಂಡರ್ ರೇಟೆಡ್ ದೋಸೆ ಅದು. ಸೊ ಇನ್ನೂ ಸಾಕಷ್ಟು ಲೈಮ್ ಲೈಟ್ಗೆ ಬರಬೇಕಾಗಿತ್ತು, ಆ ಥರ ಒಂದು ದೋಸೆ ಅದು. ಅಲ್ಲಿ ಜಾಸ್ತಿ ಹೋಗ್ತೀವಿ. ಮತ್ತು ಅನ್ನಪೂರ್ಣ ಹೋಟ್ಲ್ ಅಂತಿದೆ ಗಾಂಧಿನಗರದಲ್ಲಿ, ಅದಕ್ಕೆ ಜಾಸ್ತಿ ಹೋಗ್ತೀವಿ. ಮುದ್ದೆ ಮಾದಪ್ಪ ಹೋಟ್ಲ್ನಲ್ಲಿ ಹಪ್ಪಳ ಸಿಗುತ್ತೆ, ಆ ಹಪ್ಪಳ ಜಾಸ್ತಿ ಮನೆಗೆ ತೊಗೊಂಡ್ಬರ್ತೀವಿ, ಅದೊಂದು ಚೆನ್ನಾಗಿದೆ. ಅದು ರಿವ್ಯೂ ಆಗಿದೆ. ಮುದ್ದೆ ಮಾದಪ್ಪ ನಮ್ಮ ಚಾನಲಲ್ಲೇ ಒಂದು ವೈರಲ್ ಆಗಿತ್ತು ಫಸ್ಟ್, ಅದು ಅವ್ರಿಗೂ ಅಷ್ಟೇ. ಆ ವಿಡಿಯೋನು ಸಿಕ್ಕಾಪಟ್ಟೆ ರೀಚ್ ಆಗಿತ್ತು ನಮ್ಮ ಚಾನಲ್ನಲ್ಲಿ. ವೆಜಿಟೇರಿಯನ್ ಕ್ಯಾಟಗರಿಗೆ ತಗೊಂಡಾದ್ರೆ ಅದು ವೈರಲ್ ಆದಂಥದ್ದು. ನೀವು ವಿಡಿಯೋ ಮಾಡಿ ಅದು ವೈರಲ್ ಆಗುತ್ತೆ, ನೆಕ್ಸ್ಟ್ ಡೇ ಈಗಂತೂ ಇನ್ಸ್ಟೆಂಟ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ಇನ್ಸ್ಟೆಂಟ್ ರಿಸಲ್ಟ್ ಕೊಟ್ಬಿಡುತ್ತೆ. ಓನರ್ಗೆ ಹಂಗೆ ಬಂದಾಗ ಅವ್ರು ನಿಮಗೆ ಕಾಲ್ ಮಾಡಿ ಮಾತಾಡ್ತಾರೆ, ಏನು ಹಿಂಗೆ ಬಂದ್ಬಿಡ್ತು? ಆ ಥರ ಮಾತಾಡಿರೋ ಇನ್ಸಿಡೆನ್ಸ್ ಜಾಸ್ತಿ ಇದೆ. ನಾವು ಆ ಟೈಮ್ನಲ್ಲಿ ಮಾಡಬೇಕಾದ್ರೆ ಫೋನ್ ನಂಬರ್ಸ್ ಏನು ಎಕ್ಸ್ಚೇಂಜ್ ಮಾಡ್ಕೊತಾ ಇರಲಿಲ್ಲ. ಈಗಾದರೂ ನಂಬರ್ ಕೊಟ್ಬಿಟ್ಟು ಹೋಗಿ ಅಂತ ಎಲ್ಲ ಓನರ್ಸ ಕೇಳಿ ತಗೊತಾರೆ. ಇಲ್ಲ ಆ ಥರ ಕಾಲ್ಸ್ ಸುಮಾರು ಬಂದಿದೆ. ಇತ್ತೀಚೆಗೆ ಬಂದಂಥ ಒಂದು SG ರಾವ್ ಅಂತ ಒಂದು ವಿಡಿಯೋ ಮಾಡಿದ್ವಿ. ಅದು ರಾಜಾಜಿನಗರ್ನಲ್ಲಿ 2ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಅದು 117 ವರ್ಷ ಹಳೆ ಹೋಟೆಲ್ ಅದು. ಅವ್ರು 2ನೇ ಬ್ರಾಂಚ್ ಮಾಡಿದ್ದಾರೆ. ಅವ್ರಿಗೆ ನಾವು ವಿಡಿಯೋ ಹಾಕಿದ್ಮೇಲೆ ಸಿಕ್ಕಾಪಟ್ಟೆ ಜನ ಸರ್ ನಮ್ಮ ಕೈಯಲ್ಲಿ ಕೊಡೋಕ್ಕೆ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರು. ಈಗ ಫುಡ್ ಬ್ಲಾಗಿಂಗ್ ಅಲ್ಲಿ ನನ್ನ ಫ್ರೆಂಡ್ಸೇ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಬೇಗ ವೈರಲ್ ಆಗಿ ಒಂದು 50K 100K ಎಲ್ಲ ಹೋಗಿರೋರು ಇದ್ದಾರೆ. ಅವರು ಪ್ರಮೋಷನ್ಗೆ ಇಳಿದ್ಬಿಡ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಪ್ರಮೋಷನ್ ಮಾಡೋದು ಮಾಡಬಾರ್ದು ಅಂತ ಹೇಳಿ, ಬಟ್ ಅವ್ನು ಜೆನ್ಯೂನ್ ಇಲ್ಲ ಅಂದ್ರೆ ಬೇಡ. ಇದು ತುಂಬಾ ಜನ ಜೆನ್ಯೂನ್ ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ನೀವು ಏನಾದ್ರು ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಹೇಳಕ್ ಆಗ್ದಿರ ಏನಾದ್ರು ಇದ್ರೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಹೇಳಕ್ ಇಷ್ಟಪಡಿ, ಈ ತರ ನಾವು ಈ ವಿಡಿಯೋ ಹಾಕೋದಿಲ್ಲ, ನಮ್ಗೇನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡಿ. ಜೆನ್ಯೂನ್ ಇಲ್ಲ ಅಂದ್ರೆ ಹಾಕೋದ್ ಬೇಡ. ಇದರಿಂದ ಫುಡ್ ಬ್ಲಾಗಿಂಗ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ, ಜನ ನಾವು ಏನೋ ಒಂದು ನಾವು ತಿಂದು ನಾವು ತುಂಬಾ ಇಷ್ಟಪಟ್ಟು ಇದು ಚೆನ್ನಾಗಿದೆ ಅಂತ ಹೇಳಿದ್ರು ಇವನೇನೋ ದುಡ್ಡು ಇಸ್ಕೊಂಡು ಹೇಳ್ತಾ ಇದ್ದಾನೆ. ಇಲ್ಲ, ಟೇಸ್ಟು, ಸಿನಿಮಾ, ಊಟ ಇದೆಲ್ಲ ಬಂದ್ಬಿಟ್ಟು ಒಬ್ಬೊಬ್ರು ಅಭಿಪ್ರಾಯ ಒಬ್ಬೊಬ್ರಿಗೆ ಇರುತ್ತೆ. ಅದು ಎಲ್ಲರಿಗೂ ಇಷ್ಟ ಆಗಬೇಕು ಅಂತಿಲ್ಲ. ನಾವು ಮಾಡೋ ಕೆಲಸ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಇಲ್ಲ, ಇಷ್ಟ ಆಗದೆ ಇರೋದು ಅಂತಲೂ ಇಲ್ಲ. ಸೊ ಅದೇ ಥರನೇ ಊಟದ ವಿಚಾರನೂ. ನಾವು ಹೋಗಿರೋ ದಿನ ಏನೋ ಬ್ಯಾಡ್, ನಂಗೆ ಮೊನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಒಂದು ದೊಡ್ಡ ಹೋಟೆಲು, ತುಂಬ ಹೆಸರು ಮಾಡಿರೋಂಥ ಹೋಟ್ಲು ಮೆಜೆಸ್ಟಿಕ್ನಲ್ಲಿದೆ. ನಾನು ಹೋದೆ, ಬಿರಿಯಾನಿ ತೊಗೊಂಡೆ, ಅಂದರೆ ಟೇಸ್ಟೇ ಇರಲಿಲ್ಲ ಅದು. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಬ್ಯಾಡ್ ಡೇ ಅನಿಸುತ್ತೆ. ನಾವು ಅದಾದಮೇಲೆ ಇನ್ನೂ ಒಂದು 15 ದಿನ ಬಿಟ್ಕೊಂಡು ಹೋದಾಗ ಇನ್ನೂ ಚೆನ್ನಾಗಿತ್ತು.
ಸೊ ಆ ಥರ ನಮಗೆ ಎಷ್ಟೋ ಸರಿ ಆಗುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಒಬ್ಬೊಬ್ರಿಗೊಂದೊಂದು ಅಭಿಪ್ರಾಯ ಇರುತ್ತೆ, ಒಬ್ರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗ್ತಾ ಇರ್ಬೋದು. ಶೂಟ್ ಮಾಡಿ ಎಡಿಟ್ ಮಾಡ್ದೇನೆ ಡಂಪ್ ಆಗಿರೋ ವಿಡಿಯೋಗಳು ಇದೆಯಾ? ಇದೆ, ಜಾಸ್ತಿ ಇದೆ, ತುಂಬ ಇದೆ. ಇದೆ. ಯಾವಾಗ ಅದೆಲ್ಲ ಅಪ್ಲೋಡ್ ಆಗುತ್ತೆ? ಅಪ್ಲೋಡ್ ಮಾಡೋದಿಲ್ಲ, ಮಾಡಲ್ಲ. ಇಲ್ಲ, ಮಾಡಿಲ್ಲ. ಏನು ಅದ್ರ ರೀಸನ್ ಏನಿದೆ? ನಾವು ಏನು ಮಾಡ್ತೀವಿ ಅಂದರೆ, ನಾವು ಹೋದಾಗ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾವು ಅರ್ಧಂಬರ್ಧ ಶೂಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ, ಅಲ್ಲಿಂದ ಮಾಡ್ತೀವಿ ಅಪ್ಲೋಡ್. ಅಲ್ಲೇ ಕೈ ಬಿಟ್ಬಿಡ್ತೀರಾ? ಅವ್ರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ಕೆಲವೊಂದು ಜನಕ್ಕೆ. ಒಬ್ಬೊಬ್ರು ಫೀಡ್ಬ್ಯಾಕ್ ಕೊಟ್ಟರೆ ತಗೊತಾರೆ. ಈಗ ನಮಗೆ ಆಗಲಿ ಏನೋ ಸಜೆಷನ್ ಬರ್ತಾ ಇದೆ, ತಗೊಬೇಕು, ಓಪನ್ ಆಗಿರಬೇಕು. ಸ್ವಲ್ಪ ಜನ ಅದಕ್ಕೆ ಏನೋ ಜಸ್ಟಿಫಿಕೇಶನ್ ಕೊಡಕ್ಕೆ ಹೋಗ್ತಾರೆ, ಅಂತ ಅವ್ರ ವೀಡಿಯೋಸ್ ನಾವು ಅಪ್ಲೋಡ್ ಮಾಡೋದೇ ಇಲ್ಲ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆನ್ಸ್ ಅಂದರೆ ಯಾವ ಥರ? ಓನರ್ ವೈಸ್, ಪರ್ಮಿಷನ್ ವೈಸ್. ಈಗ ನಾನು ಫುಡ್ ಚೆನ್ನಾಗಿದೆ, ನಾನು ಸ್ವಲ್ಪ ಕಿಚನ್ ತೋರಿಸ್ಬೇಕು ಆಸ್ ಎ ಬ್ಲಾಗರು, ನಮಗೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅವಮಾನಗಳೇ ಆಗಿದೆ. ಕನಕಪುರದಲ್ಲಿ ಒಂದು ಹೋಟ್ಲಿದೆ, ಅಲ್ಲಾಗಿದೆ. ಮಲ್ಲೇಶ್ವರಂ ಒಂದು ಹೋಟ್ಲಿದೆ, ಅವರು ಸಿಕ್ಕಾಪಟ್ಟೆ ಕ್ಯಾಂಪೇನ್ ಎಲ್ಲ ಮಾಡ್ತಾ ಇರ್ತಾರೆ, ಅಲ್ಲಾಗಿದೆ. ಆಗಿದೆ, ಸುಮಾರು ಅವಮಾನಗಳಾಗಿದೆ. ಅದೆಲ್ಲ ದಾಟ್ಕೊಂಡು ಇಲ್ಲಿವರೆಗೂ ಮುಂದೆ ಹೋಗ್ತಾ ಇರಬೇಕು. ಅದಕ್ಕೆಲ್ಲ ಇಗ್ನೋರ್ ಮಾಡಿಬಿಡ್ಬೇಕು. ಅವರೆಲ್ಲ ಏನಂದರೆ ಅವ್ರಿಗೆ ಇಂಗ್ಲೀಷ್ ಮಾತಾಡೋರು ಬೇಕು, ಆ ಥರ ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿರೋದು ನಾವು ನೋಡಿದ್ದೀವಿ. ನಮಗೆಲ್ಲ ಇಲ್ಲ ಹೋಗ್ರಿ ಅಂತ ಆಚೆ ಕಳಿಸಿದ್ಮೇಲೆ ಅದೇ ಜಾಗದಲ್ಲಿ ಹೋಗಿ ಮಾಡಿರೋರ್ನು ನೋಡಿದ್ದೀವಿ ನಾವು. ಅನ್ಕೊಂತೀವಿ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ, ಸೊ ಏನು ಮಾಡೋಕ್ಕಾಗೋದಿಲ್ಲ. ಅದೊಂದು ಬೇಸರ ತರುವಂಥ ವಿಷಯ. ನೆನಪಾಗುತ್ತೆ, ನಮ್ಮ ಜನನೇ ಬೇರೆ ಪ್ರಿಫರೆನ್ಸ್ ನೆನಪಾಗುತ್ತೆ. ಅವ್ರು ಆಡಿರೋ ಮಾತುಗಳು, ಹೋಗಿ ಆಚೆ ಅಂತ ಹೇಳಿರೋ ಮಾತುಗಳು ಆಗಾಗ ನೆನಪಾಗುತ್ತೆ. ಸೊ ಅದೆಲ್ಲ ಜರ್ನಿನಲ್ಲಿ ಸರ್ವೇ ಸಾಮಾನ್ಯ. ಸೊ ಇಗ್ನೋರ್ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು. ಸ್ವಲ್ಪ ಫಾರಿನ್ ಟ್ರಿಪ್ ಬಗ್ಗೆ ಮಾತಾಡಿದ್ರೆ ನಿಮ್ಮದು ಸೋಮಣ್ಣ ಅವ್ರದ್ದು ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ನಾವು ಅನ್ಬಾಕ್ಸ್ ಕರ್ನಾಟಕ ಅವರು ಹೋಗಿದ್ದಿದ್ದು. ಐ ವಿಲ್ ಟ್ರಾವೆಲ್ ಅಂತ ಒಂದು ಕಂಪನಿಯವರು ನಮಗೆ ಸಾಥ್ ಕೊಟ್ಟಿದ್ರು. ಒಂದು ವಾರ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಮ್ಮ ಚಾನಲ್ನಲ್ಲಿ ಸ್ವಲ್ಪ ಮಿಸ್ ಆಗೋಯ್ತು ಫೂಟೇಜಸ್ ಎಲ್ಲ. ನಮ್ಮ ಎಡಿಟರ್ ಅದನ್ನ ಕಳೆದು ಬಿಟ್ರು, ಕಂಪ್ಲೀಟ್ ಸೀರೀಸ್ ಬರಲೇ ಇಲ್ಲ. ಕ್ರೆಡಿಟ್ಸ್ ಕೊಡ್ತೀರಾ? ಥ್ಯಾಂಕ್ಸ್ ಏನಾದ್ರು ಹೇಳ್ತೀರಾ? ಒಂದು 4-5 ಎಪಿಸೋಡ್ ಏನೋ ಬಂತು, ಅದಾದ್ಮೇಲೆ ಪಾಪ ಅವರು ಅದೇನಾಯ್ತೋ ಏನೋ ಗೊತ್ತಿಲ್ಲ, ನಮ್ಮ ಎಡಿಟ್ರು ಕಳೆದೇ ಬಿಟ್ರು ಅದನ್ನ. ಸೊ ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಆಗ್ತಾ ಇರತ್ತೆ. ಎಡಿಟಿಂಗ್ ವೈಸ್ ಬಂದರೆ ನೀವು ಶುರು ಮಾಡಿದಾಗ ನೀವು ಎಡಿಟ್ ಮಾಡ್ತಾ ಇದ್ರಿ. ಈಗಲೂ ನನಗೆ ತುಂಬ ಇಷ್ಟಪಟ್ಟು ಶೂಟ್ ಮಾಡಿರೋಂಥ ಎಪಿಸೋಡ್ಸು ನಾನೇ ಎಡಿಟ್ ಮಾಡ್ತೀನಿ. ನನಗೆ ಅದು ನಾನೇ ಎಡಿಟ್ ಮಾಡಬೇಕು ಅಂತ ತುಂಬ ಆಸೆ ನನಗೆ, ಬಟ್ ಟೈಮ್ ಇರೋದು ಇಲ್ಲ. ಅದಕ್ಕೆ ಅಂತ ತಮಿಳ ಮೀಡಿಯಾ ಅವ್ರಿಗೆ ಫೈನಲಿ ಯು ಗೈಸ್ ಆರ್ ಪೇಯಿಂಗ್ ಫಾರ್ ಎಡಿಟಿಂಗ್. ಅದು ಶೇರಿಂಗ್ ರೇಷಿಯೋ ಶೇರ್ ಮಾಡ್ಕೊತಾ ಇದ್ವಿ. ಟೈಮ್ ಇಲ್ಲ ಅಂತ ಕೊಟ್ಟಿರೋದು ಅಷ್ಟೇ. ಇಲ್ಲ ಅಂದ್ರೆ ನನಗೆ ನಾನೇ ಎಡಿಟ್ ಮಾಡಬೇಕು ಕುತ್ಕೊಂಡು ಅಂತ ಸಿಗುತ್ತೆ. ನಾವು ಯೂಟ್ಯೂಬ್ಗೆ ವಾಪಸ್ ಬಂದ್ರೆ, ಈಗ ಒಬ್ಬ ಯೂಟ್ಯೂಬರ್ ಆಗಬೇಕು, ಒಂದು 25 ವರ್ಷದ ಹುಡುಗ, ಬೇರೆ ಏನೋ ಕೆಲಸ ಮಾಡ್ತಾ ಇಲ್ಲ, ಏನು ವ್ಯೂಸ್ ಎಕ್ಸ್ಪೆಕ್ಟ್ ಮಾಡಬೇಕು? ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ಅಂದರೆ ಫಸ್ಟು ಒಂದು ಸ್ಟೇಬಲ್ ಆಗಿರೋದಕ್ಕೆ ಒಂದು ಕೆಲಸ ನೋಡ್ಕೊಳ್ಳಿ. ಇದನ್ನು ಒಂದು ಪಾರ್ಟ್ ಟೈಮ್ ಆಗಿ ಸ್ಟಾರ್ಟ್ ಮಾಡಿ. ಸೊ ಏಕ್ದಮ್ ನೀವು ನಾನು ಫುಲ್ ಟೈಮ್ ಆಗ್ತೀನಿ ಅಂತ ಅಂದ್ಕೊಳೋದು ತುಂಬ ತಪ್ಪಾಗುತ್ತೆ. ನಿಮಗೆ ಬ್ಯಾಕಪ್ ಏನಾದರೂ ಇರಬೇಕು, ಅಟ್ಲೀಸ್ಟ್ ಫ್ಯಾಮಿಲಿ ಸಪೋರ್ಟ್ ಆದರೂ ಇರಬೇಕು. ಅದು ಇಟ್ಕೊಂಡು ನೀವು ಮುಂದಕ್ಕೆ ಬನ್ನಿ, ಇಲ್ಲಾಂದರೆ ಕಷ್ಟ ಇದೆ. ಯೂಟ್ಯೂಬಲ್ಲಿ ನಾವು ಮೀಡಿಯಾದಲ್ಲಿ ನಾವು ನೋಡುವಂಗೆ ಜನ ತಾರ್ ತಗೋಬಿಡ್ತಾರೆ, ಯೂಟ್ಯೂಬ್ ಮಾಡಿಬಿಟ್ಟು ವ್ಲಾಗಿಂಗ್ ಮಾಡಿಬಿಟ್ಟು ಮನೆ ತಗೋಬಿಡ್ತಾರೆ. ಕರ್ನಾಟಕದಲ್ಲೂ ಆಗ್ತಾ ಇದೆ. ಆ ಥರ ಮಾಡಬೇಕು ಅಂದರೆ ನಾವು ಪೂರ್ತಿ ಟೈಮ್ ಕೊಟ್ಟರು ಕೆಲವ್ರಿಗೆ ಸಿಗ್ತಾ ಇಲ್ಲ ರೀಚು. ಏನು ರೀಸನ್ ಇಲ್ಲ, ಅದು ಬ್ರೇಕ್ ಥ್ರೂ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಮನೆ ಕಟ್ಟಿರೋರಾಗಲಿ, ದೊಡ್ಡ ದೊಡ್ಡ ಕಾರ್ ತೊಗೊಂಡಿರೋರಾಗಲಿ, ಅವರೆಲ್ಲ ಯಾವುದೋ ಒಂದು ಕೆಲಸ ಬ್ಯಾಕಪ್ನಲ್ಲಿ ಇಟ್ಕೊಂಡೇ ಶುರು ಮಾಡೋದು ಅಂಥವ್ರು. ಏಕ್ದಮ್ ಯಾರು ನನಗೆ ಗೊತ್ತಿರೋ ಥರ ಯಾರು ಫುಲ್ ಟೈಮ್ ಸ್ಟಾರ್ಟ್ ಮಾಡಿ ಇದರಿಂದನೇ ಮನೆ ಕಟ್ಟಿರೋ ಅಂಥದ್ದು, ದೊಡ್ಡ ದೊಡ್ಡ ಕಾರ್ ತೊಗೊಂಡಿರೋ ಅಂಥದ್ದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಗೊತ್ತಿರೋ ತಿಳ್ಕೊತೀನಿ. ಸೊ ಏನಾದರೂ ಬ್ಯಾಕಪ್ ಇರಬೇಕು. ಇದರಿಂದನೇ ಶುರು ಮಾಡಿ ಆಗಿರೋದು ನಮ್ಮ ಕನ್ನಡದಲ್ಲಿ ತುಂಬ ಕಡಿಮೆ ಇದ್ದಾರೆ. ನಾನು ಔಟ್ಸೈಡರ್ಸ್ ನೋಡಿದ್ರೆ ತಮಿಳ್ನಲ್ಲಾಗಲಿ ತೆಲುಗುನಲ್ಲಾಗಲಿ ಸಿಕ್ಕಾಪಟ್ಟೆ ಜನ ದೊಡ್ಡ ದೊಡ್ಡ ಲೆವೆಲ್ಗೆ ಬೆಳೆದಿದ್ದಾರೆ. ಸೂಪರ್ ಸ್ಟಾರ್ಸೇ ಬಂದು ಅವ್ರ ಹತ್ರ ಪ್ರಮೋಷನ್ ಮಾಡಿಸ್ಕೊಂಡು ಹೋಗ್ತಾ ಇರೋ ದಿನಗಳು ನಾವು ನೋಡ್ತಾ ಇದ್ದೀವಿ. ತಮಿಳಲ್ಲಿ ಸಿಗುವಂಗೆ ಸಪೋರ್ಟ್ ನಮ್ಮ ಕನ್ನಡದಲ್ಲಿ ಸಿಗುತ್ತೆ ಅನ್ಸುತ್ತೆ. ಸಿಗುತ್ತೆ, ಇಲ್ಲೂ ಏನು ಆ ಥರ ಒಂದು ಏನು ಅಭಿಪ್ರಾಯಗಳಿಲ್ಲ. ಬಟ್ ನಾವು ನಮ್ಮ ಎಫರ್ಟ್ ಹಾಕ್ಬೇಕಷ್ಟೇ. ಇನ್ನೂ ಎಫರ್ಟ್ ಹಾಕಬೇಕು. ಆವಾಗಲೇ ಜನ ನೋಡೋದು. ಜನಕ್ಕೆ ಏನಾದರೂ ಹೊಸದಾಗಿ ಕೊಟ್ರೇ ನೋಡೋದು. ನಮ್ಮ ಚಾನಲ್ನಲ್ಲಿ ಯಾಕೆ ಇನ್ನೂ ನಾವು ಏನೋ ಹೇಳ್ತಾರಲ್ವ ಸಿಲ್ವರ್ ಪ್ಲೇ ಬಟನ್ ಅದೆಲ್ಲ ಯಾಕೆ ಬಂದಿಲ್ಲ ಅಂದರೆ, ನಾವು ಆಗ್ತಾ ಇರೋವಂಥ ಎಫರ್ಟ್ ತುಂಬ ಕಡಿಮೆ ಇದೆ. ಅದನ್ನು ನಾನು ಒಪ್ಕೊತೀನಿ. ಅದನ್ನು ಲೀಜರ್ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಹೌದು.
ತುಂಬ ಜನ ಬಂದು ಕಮೆಂಟ್ ಮಾಡ್ತಾರೆ, ಇಲ್ಲ ನಿಮ್ಗೆ ರೀಚ್ ಸಿಗಬೇಕಾಗಿತ್ತು, ನೀವು ಇಲ್ಲಿ ಎಷ್ಟು ವೀಡಿಯೋಸು ನಿಮ್ಮಿಂದ ಬೇರೆಯವ್ರಿಗೆಲ್ಲ ಸಪೋರ್ಟ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಅದೃಷ್ಟಕ್ಕೆ ಐಡಿಯಾದಿಲ್ಲ, ವೆಯ್ಟ್ ಮಾಡಬೇಕಷ್ಟೇ, ನಮ್ಮ ಎಫರ್ಟ್ ನಾವು ಆಗ್ತಾ ಇರಬೇಕು. ಬಟ್ ಸ್ಟಿಲ್ ನೀವು ಶುರು ಮಾಡಿದಂಥ ವೈರಲ್ ಥಿಂಗು ಹೊಸಕೋಟೆಯಲ್ಲಿ ಇವತ್ತಿಗೂ ವ್ಲಾಗರ್ಸು ವ್ಲಾಗ್ ಮಾಡಬೇಕಂದ್ರೆ ಫಸ್ಟ್ ಹೊಸಕೋಟೆಗೆ ಕಾಲಿಡೋದು. ಕರೆಕ್ಟ್, ಹೌದು. ಹೊಸಕೋಟೆ ವಿಡಿಯೋ ಸಿಕ್ಕಾಪಟ್ಟೆ ಜನಕ್ಕೆ ಸಾಥ್ ಕೊಟ್ಟಿದೆ, ತುಂಬ ಜನ ಕ್ರಿಯೇಟರ್ಸ್ಗೆ. ಅದೊಂದು ವೈರಲ್ ಆಗೋವಂಥ ಕಂಟೆಂಟೇ ಅಲ್ಲಿ ಸಿಗೋದು. ತುಂಬ ಜನ ತುಂಬ ಬಿರಿಯಾನಿ ಸ್ಪಾಟ್ಸ್ ಆಗಲಿ, ಅಕ್ಷಯ್ ದಮ್ ಬಿರಿಯಾನಿ, ಮಣಿ, ಆನಂದ್ ಎಲ್ಲ ಸಿಕ್ಕಾಪಟ್ಟೆ ಎಲ್ಲರಿಗೂ ಬ್ರೇಕ್ ಥ್ರೂ ಕೊಡೋವಂಥ ಒಂದು ಟೈಟಲ್ಸ್ ಅವೆಲ್ಲ. ನೀವು ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಾ ಯೂಟ್ಯೂಬರ್? ನನ್ನ ಖುಷಿ ಇದೆ ನಾನು ಮಾಡ್ತಾ ಇರೋ ಕೆಲಸದಲ್ಲಿ. ಸಾಕಷ್ಟು ಸಪೋರ್ಟ್ ಸಿಕ್ಕಿದೆ. ಹೇಳಿದ್ನಲ್ವಾ, 0 ಸ್ಟಾರ್ಟ್ ಮಾಡಿದ್ದು, ಈಗ 64,000 ಜನ ಇದ್ದಾರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಫಾಲೋವರ್ಸ್ಗಾಗಲಿ, ನಮ್ಮ ವ್ಯೂವರ್ಸ್ಗಾಗಲಿ. ಖುಷಿ ಇದೆ, ಏನಿದೆಯೋ 0 ಸ್ಟಾರ್ಟ್ ಮಾಡಿದವಂಗೆ 1 ಸಿಕ್ಕಿದ್ರೂ ಖುಷಿನೇ, 1,00,000 ಸಿಕ್ಕಿದ್ರೂ ಖುಷಿನೇ. ಸೊ ಐ ಆಮ್ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್. ಸತ್ಯ ಬ್ರೋ, ನನಗೆ ಈಗ ನಿಮ್ಮ ಜೊತೆ ಮಾತಾಡಿದ ಎಕ್ಸ್ಪೀರಿಯನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬಣ್ಣದ ಮಾತೇ ಇಲ್ಲ, ಕಂಪ್ಲೀಟ್ ಆರ್ಗ್ಯಾನಿಕ್ ಮಾತು. ಜನ ಯೂಟ್ಯೂಬರ್ಸ್ನ ನೋಡಿ ನಾನು ಇವ್ರ ಥರ ಆಗ್ಬಿಡ್ತೀನಿ ಅನ್ನೋ ಕನ್ಸುಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಹೌದು, ಫಸ್ಟ್ ವರ್ಕ್ ಮಾಡಬೇಕು. ಹೌದು, ಖಂಡಿತ, ಅದು ನಾನು ಒಪ್ಕೊತೀನಿ ನೀವು ಹೇಳಿದ ಮಾತು. ಸ್ಟೇಬಲ್ ಆಗಿರೋದಕ್ಕೆ ಏನಾದರೂ ಮಾಡಬೇಕು. ಏಕ್ದಮ್ ಇಲ್ಲಿ ಲೈಮ್ಲೈಟಿಗೆ ಬಂದು ಏನೋ ಆಗೋಗೋದು ಅದೆಲ್ಲ ತುಂಬ ಕಷ್ಟ ಇದೆ. ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋಂಥ ಚಾನಲ್ಸ್ಗೆ ಆ ಕಷ್ಟ ಏನು ಅಂತ ತುಂಬ ಜನಕ್ಕೆ ಗೊತ್ತು. ಸೊ ವಿಟ್ನೆಸ್ಸು ಮಾಡ್ತಾ ಇರ್ತಾರೆ ಅದನ್ನು. ಸತ್ಯ ಬ್ರೋ, ನಿಮ್ಮ ಇವತ್ತಿಗೆ ಇಷ್ಟು ಸಕ್ಸಸ್ ಆಗಿ ನಡೀತಾ ಇದೆ, ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಫ್ಯೂಚರ್ ಪ್ಲಾನ್ಸ್ ಅಂತ ಸದ್ಯಕ್ಕೆ ಏನೂ ಇಲ್ಲ. ಫುಡ್ ಬ್ಲಾಗಲ್ಲೇ ಇರ್ತೀರಾ? ನನಗೆ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ, ಅಂದರೆ ಸಿನಿಮಾ ರಿಲೇಟೆಡ್ ವೀಡಿಯೋಸ್ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ಸ್ವಲ್ಪ ಬಿಡುವು ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಮತ್ತು ಟ್ರಾವೆಲ್ ಬ್ಲಾಗ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಟೈಮ್ ಆಗ್ತಾ ಇಲ್ಲ. ಶೂಟ್ ಮಾಡ್ಕೊಂಬಂದು ಲಾಸ್ಟ್ ಟೈಮ್ ಎಡಿಟ್ರ್ ಕೊಟ್ವಿ, ಅವ್ರು ಕಳಿಸ್ಬಿಟ್ರು. ಸೊ ಈ ಥರ ಪ್ರಾಬ್ಲಮ್ಸ್ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ಸು. ಏನಾದರೂ ಮುಂದಕ್ಕೆ ಸೊಲ್ಯೂಷನ್ ಹುಡುಕಿ ಮಾಡ್ತೀನಿ, ನೋಡೋಣ. ನಿಮ್ಮ ಕನ್ನಡ ಪದ ಬಳಕೆ ನಾವು ತುಂಬ ಕಷ್ಟಪಟ್ಟು ಮಾತಾಡ್ತೀವಿ. ಈ ಥರ ಮಾತಾಡಬೇಕು ಅಂದರೆ ನಾರ್ಮಲ್ ಆಗಿ ಹೋಗಬಾರ ಇವೆಲ್ಲ ನಾವು ಮಾತಾಡ್ತೀವಿ. ಇದು ಮೀಡಿಯಾಗೆ ಇದು ಅವಶ್ಯಕತೆ ಇದೆ. ನೀವು ಇನ್ನೂ ಬೇರೆ ಬೇರೆ ಕ್ಷೇತ್ರದಲ್ಲೂ ಮಾಡಬೇಕು, ಸ್ಪೆಷಲ್ ಆಗಿ ಸಿನಿಮಾ ಕ್ಷೇತ್ರದಲ್ಲಿ ಮಾಡಬೇಕು. ಸಿನಿಮಾ ಇಂಟ್ರೆಸ್ಟ್ ಇದೆ, ನೋಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ನಾನು ಆಸೆ ಇದೆ. ಅಲ್ಲ, ರಿವ್ಯೂಸ್ ಆಗಲಿ, ಫಸ್ಟ್ ಲುಕ್ ಆಗಲಿ, ಅದ್ರ ರಿವ್ಯೂಸ್ ಮಾಡೋದು ನನಗೆ. ಸಿನಿಮಾ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಜಾಸ್ತಿ ಎಲ್ಲ ಭಾಷೆ ಸಿನಿಮಾಗಳು ನೋಡ್ತೀನಿ, ಅದರಲ್ಲೂ ಕನ್ನಡ ಪಿಕ್ಚರ್ಸ್ ಜಾಸ್ತಿ ನೋಡ್ತೀನಿ ನಾನು. ಆಸೆ ಇದೆ, ನೋಡೋಣ ಏನಾಗುತ್ತೆ. ಮಾಡಿ ಬೇಗ ಅಂತ ನಮ್ಮದು ಆಸೆ. ಯಾಕಂದರೆ ಇವರು ಚೆನ್ನಾಗಿ ಮಾಡ್ತಾರೆ, ಕೈರಂ ಭಾಷಿ. ಹೌದು, ತುಂಬ ನಾನು ಫಾಲೋ ಮಾಡ್ತೀನಿ ಅವ್ರನ್ನ. ಮತ್ತು ವರುಣ್ ಅವ್ರ ಚಾನಲ್ ಎಲ್ಲ ಒಟ್ನಲ್ಲಿ ಶುರು ಮಾಡ್ತೀರಾ? ಮಾಡ್ಬೇಕಂತ ಆಸೆ ಇದೆ, ನೋಡೋಣ ಅತಿ ಬೇಗ ಶೀಘ್ರದಲ್ಲಿ ಮಾಡೋಣ. ಇದು ಫ್ಯೂಚರ್. ಈಗ ನಿಮ್ಮ ಪರ್ಸ್ನಲ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸಿಗೆ ಬಂದರೆ ಯಾವ ಲ್ಯಾಂಗ್ವೇಜ್ ಮೂವೀಸ್ ಇಷ್ಟ? ಆಬ್ವಿಯಸ್ಲಿ ಕನ್ನಡ ಅಂತೀರಾ? ನನಗೆ ಕನ್ನಡ ಜಾಸ್ತಿ ನಾನು ನೋಡ್ತೀನಿ. ಥಿಯೇಟ್ರಿಗೆ ಹೋಗಿ ನೋಡೋದಂದರೆ ನಾನು ಕನ್ನಡನೇ. ಇನ್ನು ಬೇರೆ ಭಾಷೆಗಳೆಲ್ಲ ನಾನು ಅಷ್ಟು ಬೇಗ ಥಿಯೇಟ್ರಿಗೆಲ್ಲ ಹೋಗೋದಿಲ್ಲ. ಕನ್ನಡ ಸಿನಿಮಾ ಜಾಸ್ತಿ ನೋಡ್ತೀನಿ. ಅದು ಬಿಟ್ಟರೆ ತಮಿಳು ನನಗೆ ಅದನ್ನಲ್ಲಿ ಬರುವಂಥ ಕಂಟೆಂಟ್ಸ್ ಆಗಲಿ, ಮಲಯಾಳಂ ಸಿನಿಮಾ ಕಂಟೆಂಟ್ಸು ಇಷ್ಟ ಆಗುತ್ತೆ. ಇವತ್ತಿನ ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಎಷ್ಟು ಸಿನಿಮಾ ವಾರಕ್ಕೆ 4-5 ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ಜನ ಇಲ್ಲ. ಇತ್ತೀಚೆಗೆ ಅಜ್ಞಾತವಾಸಿ ಅಂತ ಒಂದು ಫಿಲಿಮ್ ಹೋಗಿದ್ದೆ, ಫಸ್ಟ್ ಡೇ ಹೋಗಿದ್ದೆ. ಬಾಲ್ಕನಿನಲ್ಲಿ 8 ಜನ ಇದ್ದಾರೆ. ಎಂಥ ಸಿನಿಮಾ ಗೊತ್ತಾ, ತುಂಬ ಒಳ್ಳೆ ಫಿಲಿಮು, ಬಟ್ ಸಪೋರ್ಟ್ ಇಲ್ಲ. ಈಗ ಈ ವಾರ ಒಂದು ಫೈರ್ಫ್ಲೈ ಅಂತ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಅದು ನೋಡ್ಬೇಕಂತಿದ್ದೀನಿ. ಆದರೆ ನಾಳೆ ಹೋಗಿ ನೋಡ್ಕೊಂಡು ಬರ್ತೀನಿ. ತುಂಬ ಸಪೋರ್ಟ್ ಬೇಕು, ನನಗೆ ಗೊತ್ತಿರುತ್ತಾರೆ. ಒಳ್ಳೆ ಸಿನಿಮಾ ಬಂದಾಗ ಜನ ಹೋಗಿ ನೋಡಬೇಕು. ಅದೇ, ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಜನ. ಇಲ್ಲ ಪಾಪ, ನಾನು ಮೊನ್ನೆ ಅಜ್ಞಾತವಾಸಿ ಸಿನಿಮಾಗೆ ಹೋಗಿದ್ದೆ, ತುಂಬ ಕಡಿಮೆ ಜನ ಇದ್ದರು. ತುಂಬ ಒಳ್ಳೆ ಸಿನಿಮಾ. ಅದಾದಮೇಲೆ ಪಿಕಪ್ ಆಯಿತು. ಫಸ್ಟ್ ಡೇ ಅದಕ್ಕೆ ಬೇಕಾಗಿದ್ದಂಥ ರೆಸ್ಪಾನ್ಸ್ ಏನೂ ಇರಲಿಲ್ಲ. ಆಮೇಲೆ ಲೇಟ್ರ್ ಆನ್ ಪಿಕಪ್ ಆಯಿತು. ತುಂಬ ನಾನು ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಜನ ಹೋಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಫೇವ್ರೇಟ್ ಹೀರೋ ಕನ್ನಡದಲ್ಲಿ? ನನಗೆ ನನ್ನ ಫ್ರೆಂಡ್ ಸರ್ಕಲ್ ತುಂಬ ಜನ ಗೊತ್ತು. ಅಪ್ಪು ಸರ್ ಅಂತ. ಅಪ್ಪು ಸರ್ ಯಾವಾಗಲೂ ಅವರ ಅವರು ಅಪ್ಪು ಸರ್ ಬಿರಿಯಾನಿಗಳು ಟ್ರೈ ಮಾಡೋದು ನೋಡಿದ್ದೀರಾ? ಅವ್ರು ಹೋಗೋ ಜಾಗಕ್ಕೆಲ್ಲ ಹೋಗಿದ್ದೀನಿ ಸುಮಾರು ಸರಿ. ಫುಡ್ ಬ್ಲಾಗರ್ಸ್ ಜೊತೆ ಕೊಲ್ಯಾಬ್ ಮಾಡಿರೋದು ಅಂತ ನೀವು ಎಷ್ಟು ಜನ ಯಾರ್ಯಾರ ಜೊತೆ ಮಾಡಿದ್ದೀರಾ? ನಾನು ತುಂಬ ಅಂದರೆ ತುಂಬ ಜನ ನನಗೆ ಪರಿಚಯ ಇದ್ದಾರೆ.
ಅನ್ಬಾಕ್ಸ್ ಅವ್ರ ಜೊತೆನಲ್ಲೇ ನಾನು ಜಾಸ್ತಿ ಕೊಲ್ಯಾಬ್ ಮಾಡಿರೋದು. ಅದು ಬಿಟ್ಟರೆ ಇನ್ಯಾರ ಜೊತೆಲಿ ಮಾಡಿದ್ದೀನಿ ಅಷ್ಟೇ ಅನ್ಕೊತೀನಿ, ನೆನಪಾಗ್ತಾ ಇಲ್ಲ ಸಾರಿ. ನಮಗೆ ಫಾಲೋ ಅಪ್ಗೆ ಇವ್ರ ಸ್ಟೋರಿ ನೀವು ಕೇಳಬೇಕು, ಜನಕ್ಕೆ ತಿಳಿಸ್ಬೇಕು ಅಂದರೆ ನೀವು ಯಾರ ಬಗ್ಗೆ? ಅನ್ಬಾಕ್ಸ್ ಅವ್ರ ಸ್ಟೋರಿ ನೀವು ನನಗೆ ಗೊತ್ತಿರೋ ಒಂದು ಕ್ರಿಯೇಟರ್ಸ್ ನಾನು ಹೇಳ್ತಾ ಇದ್ದೇನೆ. ಮತ್ತು ಸತೀಶ್ ಗೋಲ್ಡನ್ ಟ್ರಾಟಲ್ ಅಂತ ಇದ್ದಾರೆ. ಅವ್ರ ಬೈಕರ್ ತುಂಬ ನಾಲೆಜ್ ಇದೆ ಅವ್ರಿಗೆ. ಅವರು ಹೆಲ್ಮೆಟ್ ಯಾವ ತೊಗೊಬೇಕಿಂದ ಹಿಡಿದು ಚೈನ್ಗೆ ಯಾವ ಲ್ಯೂಬ್ರಿಕೆಂಟ್ ಸ್ಪ್ರೇ ಹೊಡಿಬೇಕು ಅನ್ನೋವರೆಗೂ ಅವ್ರಿಗೆ ಸಿಕ್ಕಾಪಟ್ಟೆ ನಾಲೆಜ್ ಇದೆ. ಟ್ರಾವೆಲ್ಗೆ ಏನು ತೊಗೊಂಡು ಹೋಗಬೇಕು, ಯಾವ ಮೆಡಿಸಿನ್ಸ್ ತೊಗೊಂಡು ಹೋಗಬೇಕು, ಈ ಥರದ ಅವ್ರಿಗೆ ಸಿಕ್ಕಾಪಟ್ಟೆ ಡೆಪ್ತ್ ನಾಲೆಜ್ ಇದೆ. ಅವ್ರನ್ನ ನೀವು ಒಂದ್ಸರಿ ಕರೆದು ಮಾತಾಡಿಸಿ, ನಮ್ಮ ಸೋಮನ್ ಮಾತಾಡಿಸಿ. ಸೋಮು ಅವ್ರದ್ದು ಇನ್ನೊಂದು ವರ್ಷನ್ ಆಫ್ ಫುಡ್ ಪ್ಯಾರಡೈಸ್ ಟಿವಿ ತಿಳ್ಕೊಳ್ಳಿ. ಮತ್ತು ಅದು ಬಿಟ್ಟರೆ ಇನ್ಯಾರಿದ್ದಾರೆ, ಬೆಂಗಳೂರು ಅಶ್ವಿನ್, ಅವ್ರನ್ನ ಮಾತಾಡಿಸಿ. ಅವ್ರು ಇಡೀ ಕರ್ನಾಟಕ ಸುತ್ತಿದ್ದಾರೆ. ಆಮೇಲೆ ಇನ್ನೊಂದು ಫುಡ್ ಕ್ರಿಯೇಟರ್ ಅಂತಲೇ ಕನ್ನಡ ಫುಡ್ ಚಾನಲ್ ಸಬ್ರೀಶ್ ಅಂತ ಇದ್ದಾರೆ. ಅವ್ರದ್ದು ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಅವರು ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಸುತ್ತಿದ್ದಾರೆ ನಮ್ಮ ಅನ್ಬಾಕ್ಸ್ ಅವ್ರ ಜೊತೆ ಥರಾನೇ. ಸೊ ಅವ್ರನ್ನೂ ಕರೆದು ಮಾತಾಡಿಸಿ, ಚೆನ್ನಾಗಿರುತ್ತೆ. ಸೊ ನೀವೆಲ್ಲ ಫ್ಯಾಮಿಲಿ ಥರ ಫುಡ್ ಬ್ಲಾಗರ್ಸ್ ತುಂಬ. ನನಗೆ ಎಲ್ಲ ಕ್ರಿಯೇಟರ್ಸು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಾನು ತುಂಬ ಜನ ನನಗೆ ಗೊತ್ತಿಲ್ಲ, ಅಂದರೆ ನಾನು ನೋಡೋದು ಕಡಿಮೆ. ನನಗೆ ನಾನು ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ದಿನೇಶ್ ಅಂತ ಇದ್ದಾರೆ, ಅವರು ಚೆನ್ನಾಗಿ ಮಾಡ್ತಾರೆ. ನಿಮಗೆ ಈ ಹೋಟೆಲ್ದೆಲ್ಲ ಫುಡ್ ಬ್ಲಾಗಿಂಗ್ ಮಾಡ್ತಾ ಮಾಡ್ತಾ ನಾನು ಒಂದಿನ ಹೋಟೆಲ್ ತೆಗಿಬೇಕು ಅಂತ ಏನಾದ್ರು ಅನಿಸಿದೆ? ಇಲ್ಲ, ಸದ್ಯಕ್ಕೆ ಅಷ್ಟಿಲ್ಲ. ಹೋಟೆಲ್ ಮಾಡೋದು ಅದು ಒಂಥರ ಸಿಕ್ಕಾಪಟ್ಟೆ ಡೆಡಿಕೇಶನ್ ಬೇಕು. ಹೋಟ್ಲ್ ಓನರ್ಸ್ನ ಮಾತಾಡಿಸಿ ಹೇಳ್ತಾರೆ ಪಾಪ. ಅವರು ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಮಕ್ಕಳು PTA ಮೀಟಿಂಗ್ ಹೋಗೋಕ್ಕಾಗಲ್ಲ, ಒಂದಿನ ಲೀವ್ ಹಾಕೋಕ್ಕಾಗಲ್ಲ. ಲೀವ್ ಇರೋ ದಿನ ಮಾತ್ರನೇ ಅವ್ರಿಗೆ ರೆಸ್ಟ್ ಸಿಗೋ ಅಂಥದ್ದು. ಇನ್ನು ಮಿಕ್ಕಿದ್ದು ದಿನ ಎಲ್ಲ ಒಲೆ ಮುಂದೆ ನಿಂತ್ಕೊಂಡು ಶ್ರಮ ಹಾಕಿ ಒಳ್ಳೆ ಅಡುಗೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಬಿಟ್ಟರೆ ಅವ್ರಿಗೆ ಬೇರೆ ಏನು ಇರೋದಿಲ್ಲ. ಅಷ್ಟು ಡೆಡಿಕೇಶನ್ ನನಗೆ ಯಾವಾಗ ಬರುತ್ತೋ ಅವತ್ತು ನಾನು ಯಾವುದಾದ್ರು ಒಂದು ಹೋಟ್ಲ್ ಓಪನ್ ಮಾಡ್ತೀನಿ. ಆಸ್ ಅ ಓನರ್ ಆಗಿರಬೇಕು. ಸೊ ಯಾರನ್ನೋ ಬಿಟ್ಬಿಟ್ಟಲ್ಲಿ ಕೆಲಸಕ್ಕೆ ಓಪನ್ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರೋದಿಲ್ಲ. ಮುಂದೆ ನಿಂತ್ಕೊಂಡು ಮಾಡಿಸೋ ಕೆಪಾಸಿಟಿ ಇದ್ದರೆ ಮಾತ್ರನೇ ಹೋಟ್ಲ್ ಓಪನ್ ಮಾಡಬೇಕು. ಹೋಟ್ಲು ಓನರ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಇಫ್ ಇನ್ ಕೇಸ್ ನೀವು ಹೋಟೆಲ್ ಮಾಡಿದ್ರು ವೆಜ್ಜಾ ನಾನ್ ವೆಜ್? ಎರಡೂ ಮಾಡ್ತೀನಿ. ಎರಡೂ ಮಾಡ್ತೀನಿ. ಸಿಕ್ಕಾಪಟ್ಟೆ ನನಗೆ ವೆಜ್ನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಅಂಡರ್ ರೇಟೆಡ್ ಹೋಟೆಲ್ಸ್ನಲ್ಲಿ ಇರುವಂಥ ಡಿಶಸ್ನ ತುಂಬ ಜನಕ್ಕೆ ನಾನು ತಿಳಿಸ್ಬೇಕು ಅಂತ ಸಖತ್ ಇಂಟ್ರೆಸ್ಟ್ ಇದೆ. ವೆಜ್ನಲ್ಲೂ ಅಷ್ಟೇ ಮಾಡ್ಬೋದು. ನಾನ್ ವೆಜ್ ರೇಂಜ್ಗೆ ವೆಜ್ನೂ ನಾವು ಮಾಡ್ಬೋದು. ಮಾಡೋ ಜಾಗಗಳಿದೆ, ಬಟ್ ಅದು ತುಂಬ ಲೈಮ್ ಲೈಟ್ ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಅದೇ ಆಗಲೇ ಹೇಳ್ತಾ ಇದ್ದೆ, ಅದು 100 ವರ್ಷ ಹಳೇದು, ಲೈಮ್ ಲೈಟ್ನಲ್ಲಿ ಇದೆ. ಉಡುಪಿ ಕೃಷ್ಣ ಬಾಬುನಲ್ಲಿ ಸಿಗುವಂಥ ದೋಸೆ ಆಗಲಿ, ಪ್ರಿಯದರ್ಶಿನಿ ಅಂತ ಒಂದು ಹೋಟೆಲ್ ಇದೆ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಈ ನನಗೆ ಗೊತ್ತಿರೋ ಥರ ಜಾಸ್ತಿ ಫೇಮಸ್ ಆಗ್ತಾ ಇರೋದೇ ಫೇಮಸ್ ಆಗ್ತಾ ಇದೆ, ಗೊತ್ತಾಗದೇ ಇರೋದು ಹಾಗೇ ಇದೆ. ಸೊ ಆ ಥರದ್ದೆಲ್ಲ ಹೊರಗಡೆ ಬರಬೇಕು. ಫೇಮಸ್ ಆಗ್ತಾ ಇರೋದು ಅಂದರೆ ನೇಮ್ ತಗೋಬೋದಾ? ಇಂದಿರಾನಗರ್ನಲ್ಲಿ ಇದೆ, ಮತ್ತೆ ಬಸವನಗುಡಿನಲ್ಲಿ ಇದೆ, ಬ್ರೂಕ್ ಫೀಲ್ಡ್ನಲ್ಲಿ ಇದೆ. ಇದೆಲ್ಲ ಹೋಗೋರೆ ಹೋಗಿ 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 ತುಂಬ ಇದಾಗ್ತಾ ಇರುತ್ತೆ. ನಿಮಗೆ ಫೇವ್ರೆಟ್ ಫುಡ್ ವೆಜ್ಜಲ್ಲೊಂದು, ನಾನ್ ವೆಜ್ಜಲ್ಲೊಂದು? ನನಗೆ ಎನಿ ಟೈಮ್ ದೋಸೆ ಅಥವಾ ಇಡ್ಲಿ. ಚಟ್ನಿ ಚೆನ್ನಾಗಿರ್ಬೇಕು ಅಷ್ಟೇ. ಅದು ನಾನ್ ವೆಜ್ನಲ್ಲಿ ಅಂದರೆ ನಮ್ಮ ಮನೇಲಿ ಮಾಡೋವಂಥ ಮಟನ್ ಕುರ್ಮಾ, ಗೀ ರೈಸು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಊರೆಲ್ಲ ಸುತ್ತಿ ನೀವು ಕೊನೆಗೆ ಮನೆಯದೇ ಇಷ್ಟ. ನಮ್ಮ ತಾಯಿ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅವ್ರ ಹೆಸರು? ನಮ್ಮ ತಾಯಿ ಹೆಸರು ರಾಧಾ ಅಂತ. ಸಖತ್ ಅಡುಗೆ ಮಾಡ್ತಾರೆ. ನೀವು ಎಷ್ಟು ಜನ ಮಕ್ಕಳು? ನಾವು 4 ಜನ ಮಕ್ಕಳು. ನಾವೆಲ್ಲ ಒಟ್ಟಿಗೆ ಇರೋದು, ಗಂಡು ಮಕ್ಕಳೇ. 4 ಗಂಡು ಮಕ್ಕಳು? ಹೌದು. ನಾವೆಲ್ಲ ಒಟ್ಟಿಗೆ ಒಂದೇ ಫ್ಯಾಮಿಲಿ, ಒಂದೇ. ಭೀಮಾ ನೀವೇನೆ? ಎಲ್ಲರೂ ಇದ್ದೀವಿ. ಪಾಪ ಅವ್ರು ಬರೋದಿಲ್ಲ ಅಷ್ಟೇ, ನಾನು ಕ್ಯಾಮ್ರಾ ಮುಂದೆ ಬಂದು ಮಾಡ್ತೀನಿ ಅಷ್ಟೇ. ಫುಡ್ ಲವರ್ ಎಲ್ಲ? ಹೌದು, ಎಲ್ಲ. ನಿಮ್ಮ ಫೇವ್ರೆಟ್ ಹೀರೋಯಿನ್ ಹೇಳ್ಬಿಟ್ರೆ ಕನ್ನಡದಲ್ಲಿ? ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲ ತಗೊಂಡ್ರೆ? ಆ ಟೈಮ್ನಲ್ಲೆಲ್ಲ ನನಗೆ ಲಕ್ಷ್ಮಿ ಅವ್ರು ಇಷ್ಟ. ಲಕ್ಷ್ಮಿ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಆಲ್ ಟೈಮ್ ಫೇವ್ರೆಟ್. ಸೂಪರ್. ಫೇವ್ರೆಟ್ ಕನ್ನಡ ವ್ಲಾಗರ್ ನೀವು ಸೋಮು ಅಣ್ಣವ್ರನ್ನ ಬಿಟ್ಟು ಫುಡ್ ಬ್ಲಾಗರಾ? ಆಗಲೇ ಹೇಳಿದ್ನಲ್ಲ, ನಾವು ಅನ್ಬಾಕ್ಸ್ ಅವರು ಇದ್ದಾರೆ, ಮತ್ತು ಶಬರೀಶ್ ಅಂತ ಕನ್ನಡ ಫುಡ್ ಚಾನಲ್ ಅವರು, ದಿನೇಶ್, ಅಶ್ವಿನ್, ಬೆಂಗಳೂರು ಅಶ್ವಿನ್ ಚೆನ್ನಾಗಿ ಮಾಡ್ತಾರೆ. ಮೋಟೋ ವ್ಲಾಗಿಂಗಲ್ಲಿ ಇವರು ಹೇಳಿದ್ರಿ ಸತೀಶ್. ನಾನು ಅವರು ಮತ್ತು ನಮ್ಮ KGK ಅಂತಿದ್ದಾರೆ, ಅವರು ಎರಡೂ KGK ಅವ್ರು ಬಂದು ಲೈಫ್ ಸ್ಟೈಲು ಮಾಡ್ತಾರೆ ಮತ್ತು ಮೋಟೋ ಬ್ಲಾಗಿಂಗು ಮಾಡ್ತಾರೆ. ಬಟ್ ಮೋಟೋ ಬ್ಲಾಗಿಂಗ್ನಲ್ಲಿ ನಾನು ತಿಳ್ಕೊಂಡಂಥ ಪಾಯಿಂಟ್ಸು ಸತೀಶ್ ಗೋಲ್ಡನ್ ಟ್ರಾಟಲ್ ಅಂತ ಸಿಕ್ಕಾಪಟ್ಟೆ ಒಳ್ಳೆ. ಗೋಲ್ಡನ್ ಟ್ರಾಟಲ್. ನಾನು ಬೇಕಾದ್ರೆ ನೀವು ಅವ್ರನ್ನ ಕರೆಸಿ ಮಾತಾಡಿ,
ಸಿಕ್ಕಾಪಟ್ಟೆ ಒಂದು ಒಳ್ಳೆ ನಾಲೆಜ್ ಇದೆ ಅವ್ರಿಗೆ. ಖಂಡಿತ. ನಾವು ಬೆಂಗಳೂರಿಗೆ ಬಂದು ನೋಡ್ದಂಗೆ ಉಡುಪಿ ಅನ್ನೋ ಒಂದು ವರ್ಡ್ ಇದು ಅಥೆಂಟಿಸಿಟಿ ಬೇರೆನೇ ಇತ್ತು. ಈಗ ಹಿಂದಿ ಭಟ್ರು, ಹಿಂದಿ ಓನರು, ಉಡುಪಿ ಹೋಟೆಲ್, ಏನು ಹೇಳ್ತೀರಾ ಇದಕ್ಕೆ? ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಇದು ಏನಕ್ಕೆ ಆಗ್ತಾ ಇದೆ ಅಂದರೆ ಇಲ್ಲಿ ಲೇಬರ್ ಇಶ್ಯೂಸ್ ಸಿಕ್ಕಾಪಟ್ಟೆ ಇದೆ. ಇವತ್ತು ಬಂದು ಒಂದು ಕೆಲಸಕ್ಕೆ ನಾಳೆ ಹೊಡೋಗ್ಬಿಡ್ತಾ ಇದ್ದಾನೆ ಹೋಟೆಲ್ ಓನರ್ಸ್ ಹೇಳೋದು. ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಇದು ಏನಕ್ಕೆ ಅಂದರೆ ಅವ್ರು ಯಾಕೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇದಕ್ಕೆ ಜಾಗ, ತಿನ್ನಕ್ಕೆ ಊಟ, ಒಂದು ವೇಜಸ್ ಕೊಟ್ಟರೆ ಅವ್ರಿಗೆ ಆರಾಮಾಗಿ ಇದ್ದು ಹೋಗ್ತಾ ಇದ್ದಾರೆ ಅವರು. ಅದಕ್ಕೆ ತುಂಬ ಕಡೆ ಅವ್ರನ್ನೇ ರೆಕ್ರೂಟ್ ಮಾಡ್ಕೊತಾ ಇದ್ದಾರೆ ಅಂತ ನಾವು ಕೇಳ್ಪಟ್ಟಿರೋದು. ಲೇಬರ್ ಇಶ್ಯೂಸ್ ಸಿಕ್ಕಾಪಟ್ಟೆ ಇದೆ. ನಾನು ರೀಸೆಂಟಾಗಿ ಇದು ನಮ್ಮ ಅಕ್ಷಯ್ ಬಿರಿಯಾನಿ ಅವರು ಒಂದು ಪೋಸ್ಟ್ ಆಗಿದ್ರು, ಹೆಲ್ಪರ್ ಬೇಕು ಅಂತ. ಮತ್ತು ನನಗೂ ಕಾಲ್ ಮಾಡಿದ್ರು, ನಿಮ್ಗೆ ಯಾರನ್ನ ಗೊತ್ತಿದ್ರೆ ಹೇಳಿ ಅಂತ, ಮೇನ್ ಚೆಫ್ ಬೇಕು ಥರ ಅಂತ. ಯಾರೂ ಇರ್ತಾ ಇಲ್ಲ, 1-2 ದಿನ ಇರ್ತಾರೆ, ಓಡೋಗ್ಬಿಡ್ತಾರೆ. ಸೊ ಅದು ಮೇನ್ ಒನ್ ಆಫ್ ದ ರೀಸನ್ ಉಡುಪಿ ಹೋಟೆಲ್ನಲ್ಲಿ ಯಾಕೆ ಇವರಿದ್ದಾರೆ ಅಂತ. ಬಟ್ ನಮಗೆ ಉಡುಪಿ ಹೋಟೆಲ್ ಅಥೆಂಟಿಸಿಟಿ ಅಂದರೆ ಭಟ್ರು, ಖಾದಿ ಪಂಚೆ, ಜನವಾರ, ಈಗ ಆ ಥರ ಯಾರು ಸಿಗಲ್ಲ. ನೀವು ಬೇಕಾದ್ರೆ ಯಾವುದೋ ಹೋಟ್ಲ್ ಓನರ್ಸ್ ಕೇಳಿ, ಎಲ್ಲ ಬಿಟ್ಟು ಓಡೋಗ್ತಾ ಇದ್ದಾರೆ. ನೀವು ಅವರಲ್ಲ, ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ನಲ್ಲಿ ಮಂಡ್ಯನಲ್ಲಿ ಗದ್ದೆ ನಾಟಿ ಮಾಡೋಕ್ಕೆ ಒರಿಸ್ಸಾನೋ ಕೋಲ್ಕತ್ತಾಯಿಂದ ಬಂದು ನಾಟಿ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಬಂದು ನಿಂತಿದೆ ಲೇಬರ್ ಪ್ರಾಬ್ಲಮ್. ಸೊ ಎಲ್ಲ ಇಂಡಸ್ಟ್ರಿನಲ್ಲಿ ಕಷ್ಟ ಇದೆ. ಬಟ್ ಸ್ಟಿಲ್ ಅನ್ಎಂಪ್ಲಾಯ್ಮೆಂಟು ಇದೆ ನಮ್ಮ ಜನಕ್ಕೆ. ಹೌದು. ನಿಮ್ಮ ಫ್ಯಾನ್ಸ್ಗೆ ಕೊನೆಯದಾಗಿ ನಿಮ್ಮ ಪರ್ಸ್ನಲ್ ಮಾತುಗಳು. ಸೊ ನಮ್ಮ ಚಾನಲ್ಗೆ ಇಲ್ಲಿವರೆಗೂ ಯಾರು ಸಪೋರ್ಟ್ ಮಾಡಿದಾರೋ ಅವರೆಲ್ಲರೂ ಅಭಿಷೇಕ್ ಅವರ ವೀಕೆಂಡ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಕನ್ನಡ ಕ್ರಿಯೇಟರ್ಸ್ನ ಬೆಳೆಸಿ. ಸಾಕಷ್ಟು ಒಳ್ಳೆ ಕ್ವಶನ್ಸ್ ಫ್ರೇಮ್ ಮಾಡ್ಕೊಂಬಂದಿದ್ದು ತುಂಬ ಕ್ಯಾಂಡಿಡ್ ಆಗಿತ್ತು ಅಂತ ಅನ್ಕೊತೀನಿ. ಸೊ ಎಲ್ಲ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಕನ್ನಡ ಕಮ್ಯುನಿಟಿ ಬೆಳೆಯುತ್ತೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ವಿಷಯ. ನಮಗೆ ಸೋಮಣ್ಣ ಅವ್ರದ್ದು ನೆಕ್ಸ್ಟ್ ಭೇಟಿ ಯಾವಾಗ ಅಂತ ನಾನು ಮಾಡಿಸ್ಕೊಡ್ತೀನಿ. ಇದು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ನಾನು ಸೋಮುಗೆ ಹೇಳಿಬಿಟ್ಟು ನಾನು ಬರ್ತೀನಿ ಜೊತೆಯಲ್ಲಿ. ಸೋಮು ಅವರ ಜಾಗಕ್ಕೆ ಹೋಗೋಣ, ಅವ್ರು ಏನು ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಣ. ನಾನೊಂದಿನ ಅಣ್ಣ ನಿಮ್ಮದು ಶೂಟ್ ಇರೋ ದಿವಸ ಬಿಯಾಂಡ್ ದ ಸೀನ್ಸ್ ತೋರಿಸ್ತೀನಿ ನನ್ನ ಸ್ಟೈಲಲ್ಲಿ. ಶೋರ್, ಡನ್. ಕರಿತೀನಿ ನಾನು, ದಯವಿಟ್ಟು ಬನ್ನಿ. ಓಕೆ. ದಿ ವೀಕೆಂಡ್ ಕನ್ನಡಿಗಾಗೆ ಬಂದು ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಂಡಾಗಿದ್ಕೆ ನಾವು ಡೀಟೈಲಾಗಿ ಇನ್ನೂ ಹೋಗಿಲ್ಲ, ಏನು ಸ್ವಲ್ಪ ಮೇಲೆ ಗ್ಲಾನ್ಸ್ ಹೋಗಿದ್ದೀವಿ. ತುಂಬ ಥ್ಯಾಂಕ್ ಯು. ನಾನು ಫಸ್ಟ್ ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಭಿಷೇಕ್, ನೀನು ಅಂತ ಇದ್ದೀನಿ, ಸಾರಿ. ಇರಲಿ, ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಟೈಮ್ ಮಾಡ್ಕೊಂಬಂದು ಅದು ಇಲ್ಲಿವರೆಗೂ ಬಂದು ಎಲ್ಲ ಸೆಟಪ್ ಮಾಡಿ, ಒಬ್ಬರೇ ಇದ್ರ ಜೊತೆನಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಬಿಹೈಂಡ್ ದಿ ಕ್ಯಾಮ್ರಾ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ತುಂಬ ಥ್ಯಾಂಕ್ಸ್. ನಿಮ್ಮ ಚಾನಲ್ಲು ಅಷ್ಟೇ ಅತಿ ದೊಡ್ಡದಾಗಿ ಬೆಳೀಲಿ. ಸೊ ಎಲ್ಲ ಒಳ್ಳೆ ಸೆಲೆಬ್ರಿಟೀಸ್ನ ಕರೆದು ನೀವು ಇಂಟರ್ವ್ಯೂ ಮಾಡೋ ಥರ ಆಗಲಿ. ಸೊ ಧನ್ಯವಾದಗಳು, ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಮ್ಗೆ ಏನು ಅನ್ನಿಸ್ತೋಣ ಮಾತುಗಳು? ಸೂಪರ್ ಆಗಿತ್ತು. ಒಂದು ಒಳ್ಳೆ ಕಾನ್ವರ್ಸೇಷನ್ನು ವೀಕೆಂಡ್ ಕನ್ನಡಿಗ ಚಾನಲ್ನಲ್ಲಿ. ಸೊ ನನ್ನ ಇನ್ನೊಂದು ಸೈಡ್ ನೀವು ತಿಳ್ಕೊಂಡಿದ್ದೀರಾ. ಸೊ ಆಲ್ಮೋಸ್ಟ್ ಎಲ್ಲ ಹಂಚ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ವೀಕೆಂಡ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರ ಎಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ, ಫೇಸ್ಬುಕ್ ಪೇಜ್ ಆಗಲಿ ಫಾಲೋ ಮಾಡಿ. ಥ್ಯಾಂಕ್ ಯು. ನಾವು ಇದನ್ನು ರಿಕ್ವೆಸ್ಟ್ ಮಾಡ್ಕೋಬೇಕು, ನೀವೇ ಖುದ್ದಾಗಿ ಹೇಳ್ತಿದ್ದೀರಾ. ಅಂಥ ಒಳ್ಳೆಯ ಜನ ನೀವು. ನಿಜ ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಆಮೇಲೆ ಅಣ್ಣ, ನಾನು ಏನೇನು ಮಿಸ್ ಮಾಡಿದ್ದೀನಿ, ನೀವೇನು ಕೇಳಬೇಕು ಅಂದ್ಕೊಂಡಿದ್ರಿ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನಾವು ತಿರ್ಗಾ ನಾನು ಇವ್ರ ಹಿಂದೆ ಒಂದು ಬಿಹೈಂಡ್ ದ ಸೀನ್ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಅಲ್ಲಿ ತುಂಬ ಫನ್ ಇರುತ್ತೆ. ಇವರಿಬ್ಬರು ಆನ್ ಸ್ಕ್ರೀನ್ ಅಷ್ಟು ಫನ್ ಮಾಡ್ತಾರೆ, ಇನ್ನು ಆಫ್ ಸ್ಕ್ರೀನ್ ಎಷ್ಟು ಫನ್ ಇರುತ್ತೆ ನಾನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಕಮೆಂಟ್ ಸೆಕ್ಷನ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಅಣ್ಣ, ನಿಮ್ಮ ಕಮೆಂಟ್ ಸೆಕ್ಷನ್ ವಿಷಯಕ್ಕೆ ಬಂದರೆ ಮೋಟಿವೇಶನ್ ಇರುತ್ತೆ, ಡಿಮೋಟಿವೇಟ್ ಮಾಡೋದಿರುತ್ತೆ. ಕಮೆಂಟ್ ಸೆಕ್ಷನ್ನ ನಾವು ಹೆಂಗೆ ತಗೋಬೇಕು? ನೋಡಿ, ಯಾರೋ ಉಬ್ಸೋದ್ರಿಂದ ನಾವು ಉಬ್ಬೋದಿಲ್ಲ, ಯಾರೋ ಕೆಟ್ಟದಾಗಿ ಹೇಳೋದ್ರಿಂದ ನಾವು ಕುಗ್ಗೋದಿಲ್ಲ. ಸೊ ಅದನ್ನು ನ್ಯೂಟ್ರಲ್ ಆಗಿ ತಗೊಬೇಕು. ಒಬ್ರು ಬೈತಾ ಇದ್ದಾರೆ ಅಂದರೆ ಆಯಿತು ಗುರು ನಮಸ್ಕಾರ, ನಾವೇನು ತಪ್ಪಿದ್ರು ನಾವು ತಿದ್ಕೊತೀವಿ ಅಂತ ಹೇಳಬೇಕು. ಸೊ ಹೊಗಳೋರು ಇರ್ತಾರೆ, ನಮ್ಮ ಫಾಲೋವರ್, ನಮ್ಮ ಇಷ್ಟಪಡೋರು ಇರ್ತಾರೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಷ್ಟೇ. ಸೊ ಇಷ್ಟು ಹೇಳಿದ್ರು, ಜಾಸ್ತಿ ತೊಗೊಬಾರ್ದು. ಸೊ ಯಾರೂ ಚೆನ್ನಾಗಿ ಮಾತಾಡೋದ್ರಿಂದ ನಾವು ಉಬ್ಬೋದು ಬೇಡ, ಯಾರೋ ಕೆಟ್ಟದಾಗಿ ಮಾತಾಡೋದ್ರಿಂದ ನಾವು ಕುಗ್ಗೋದು ಬೇಡ. ನೀವು ಹೆಂಗಿರ್ತೀರೋ ಆ ಥರ ಎತ್ಕೊಂಡು ಕಂಟೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು.